ಸೊ ಈ ದಿನ ಮುಳಿಯ ಜುವೆಲ್ಸ್ ಪ್ರೆಸೆಂಟ್ ಮಾಡ್ತಾ ಇದೆ ಡೈಮಂಡ್ ಫೆಸ್ಟ್ ಅನ್ನ. ಫಸ್ಟ್ ಆಫ್ ಆಲ್ ಡೈಮಂಡ್ ಫೆಸ್ಟ್ ಅಂದ್ರೆ ಪ್ರತಿ ಬಾರಿ ಮುಳಿಯ ಜುವೆಲ್ಸ್ ಗೋಲ್ಡ್ ಫೆಸ್ಟ್, ಸಿಲ್ವರ್ ಫೆಸ್ಟ್ ಇದರ ಜೊತೆಗೆ ಡೈಮಂಡ್ ಫೆಸ್ಟ್ ಅನ್ನೋದನ್ನ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡುತ್ತೆ. ಹಾಗೆ ಈ ದಿನ ಕೂಡ ನಮ್ಮಲ್ಲಿ ತುಂಬಾ ಖ್ಯಾತಿಯನ್ನ ಪಡ್ಕೊಂಡಿರುವಂತಹ 5 ಕಡೆ ತನ್ನ ಶಾಖೆಗಳನ್ನ ಹೊಂದ್ಕೊಂಡಿರುವಂತಹ ಪುತ್ತೂರಿನಲ್ಲಿ ಮುಖ್ಯ ಸಂಸ್ಥೆಯನ್ನ ಹೊಂದ್ಕೊಂಡಿರುವಂತಹ ಮುಳಿಯ ಜುವೆಲರ್ಸ್ ಪ್ರೆಸೆಂಟ್ ಮಾಡ್ತಾ ಇರುವಂತದ್ದು ಡೈಮಂಡ್ ಫೆಸ್ಟ್. ಹಾಗಾಗಿ ಡೈಮಂಡ್ ಫೆಸ್ಟ್ ಕಾರ್ಯಕ್ರಮಕ್ಕೆ ಇವತ್ತಿನ ನಮ್ಮ ಅತಿಥಿಗಳನ್ನ ತುಂಬಾ ಪ್ರೌಡ್ ಆಗಿ ವೆಲ್ಕಮ್ ಮಾಡಕ್ಕೆ ನಾವು ಕೂಡ ವೈಟ್ ಮಾಡ್ತಾ ಇದ್ದೇವೆ. ಈ ದಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತವರು ಪಬ್ಲಿಕ್ ರಿಲೇಷನ್ ಆಫೀಸರ್ ಬೆನಕ ಹೆಲ್ತ್ ಸೆಂಟರ್ ಉಜಿರೆ ಶ್ರೀ ಎಸ್.ಜಿ. ಭಟ್ ಸರ್, ತಾವು ನಮ್ಮ ವೇದಿಕೆಯ ಮೇಲೆ ಬರಬೇಕು ಅನ್ನುವಂತಹ ರಿಕ್ವೆಸ್ಟ್ ಅನ್ನ ಮಾಡ್ಕೊತಾ ಇದ್ದೇವೆ. ಹಾಗೆ ನಮ್ಮೆಲ್ಲರಿಗೂ ಗೊತ್ತಿರಬಹುದು ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಫೇಮ್ ಎಷ್ಟೋ ಧಾರಾವಾಹಿಗಳಲ್ಲಿ ತನ್ನ ರಂಗಿನ ನಟನೆಯ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಚೆಲುವೆ ದೀಪಾ ಕಟ್ಟೆ, ತಾವು ಕೂಡ ವೇದಿಕೆ ಮೇಲೆ ಬರಬೇಕು ಅನ್ನುವಂತಹ ರಿಕ್ವೆಸ್ಟ್ ಅನ್ನ ಮಾಡ್ಕೊತಾ ಇದ್ದೇವೆ. ಅದೇ ರೀತಿ ನಮ್ ಜೊತೆ ಇವತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತವರು ಮುಳಿಯ ಜುವೆಲ್ಸ್ ನ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿರುವ ಶಿವಕೃಷ್ಣ ಮೂರ್ತಿ ಸರ್. ಸೊ ವೆಲ್ಕಮಿಂಗ್ ಯು ಆಲ್ಸೋ ಟು ದಿ ಗ್ಯಾದರಿಂಗ್. ಆಲ್ಸೋ ನಮ್ ಜೊತೆ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದಿರುವಂತವರು ಪ್ರಾಡಕ್ಟ್ ಮ್ಯಾನೇಜರ್ ಆಗಿರುವಂತಹ ಪ್ರಶಾಂತ್ ಎಸ್ ಇವರು, ತಮ್ಮನ್ನು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾ ಆಲ್ ಟೈಮ್ ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಸಪೋರ್ಟಿವ್ ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ಮುಳಿಯ ಜುವೆಲ್ಸ್ ಸಂಸ್ಥೆಯ ಶಾಖಾ ಪ್ರಬಂಧಕರಾಗಿರುವಂತಹ ಅಶೋಕ್ ಬಂಗೇರ ಅವರು, ತಾವು ಕೂಡ ವೇದಿಕೆಯ ಮೇಲೆ ಆಗಮಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊತಾ ಇದ್ದಾರೆ. ನಾನು ಆಗ್ಲೇ ಹೇಳಿದೆ, ಮುಳಿಯ ಜುವೆಲ್ಸ್, ಮುಳಿಯ ಕೇಶವ ಭಟ್ ಅಂಡ್ ಸನ್ಸ್ ಪ್ರೆಸೆಂಟ್ ಮಾಡ್ತಾ ಇರುವಂತಹ ಒಂದು ಪ್ರತಿಷ್ಠಿತ ಚಿನ್ನಾಭರಣಗಳ ಮಳಿಗೆ ಇದು. ಚಿನ್ನದ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ, ಶುದ್ಧತೆಯನ್ನ ಮೀರಿದಂತಹ ಪರಿಪೂರ್ಣತೆಯೆಡೆಗೆ ಅನ್ನೋ ಟ್ಯಾಗ್ ಲೈನ್ ಅನ್ನ ಹೊಂದ್ಕೊಂಡಿರುವಂತಹ ನಮ್ಮ ಮುಳಿಯ ಸಂಸ್ಥೆ ಇದೀಗ ಡೈಮಂಡ್ ಫೆಸ್ಟ್ ಅನ್ನ ಕೂಡ ಆಚರಿಸ್ತಾ ಇದೆ. ವಿಶೇಷ ಏನಪ್ಪಾ ಅಂದ್ರೆ ಅತಿ ಕಡಿಮೆ ಬೆಲೆಯಿಂದ ಪ್ರಾರಂಭಿಸಿ ಸಣ್ಣ ಮಟ್ಟದ ಡೈಮಂಡ್ ಅನ್ನ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಬೇಕು ಅನ್ನೋಂತಹ ಮಹತ್ವಾಕಾಂಕ್ಷೆ ಇಲ್ಲಿ ಇರುವಂತದ್ದು. ಹಾಗೆ ಡೈಮಂಡ್ ಅಂದಾಕ್ಷಣ ವೆರಿ ಕಾಸ್ಟ್ಲಿ ಅನ್ನೋಂಥ ಫೀಲ್ ಪ್ರತಿಯೊಬ್ಬರಿಗೂ ಇರುತ್ತೆ. ಆದ್ರೆ ವಿಚಾರ ಮುಳಿಯ ಜುವೆಲ್ಸ್ ನ ಆಸೆ ಬರೀ ಚಿನ್ನಾಭರಣ ಮಾತ್ರ ಅಲ್ಲ, ಪ್ರತಿ ಮನೆ ಮನಸ್ಸುಗಳಿಗೂ ನಾವು ಡೈಮಂಡ್ ಅನ್ನ ಕೂಡ ಕೈಗೆಟಕುವ ರೀತಿಯಲ್ಲಿ ನೀಡಬೇಕು. ಎಷ್ಟೋ ಹೆಣ್ಮಕ್ಳಿಗೆ ಆಸೆ ಇರುತ್ತೆ ಡೈಮಂಡ್ ಯೂಸ್ ಮಾಡಬೇಕು, ಆದ್ರೆ ಹೇಗಪ್ಪ ಖರೀದಿ ಮಾಡೋದು? ಆ ಕಷ್ಟ ಪಡ್ತಾ ಇರೋಂಥವ್ರಿಗೆ, ಆ ಆಸೆಯನ್ನು ಹೊತ್ಕೊಂಡಿರುವಂತಹ ಮಹಿಳೆಯರಿಗೋಸ್ಕರ ಅತಿ ನಿಗದಿತ ಬೆಲೆ, ಅದರ ಜೊತೆಗೆ ಎಲ್ರಿಗೂ ಒಪ್ಪುವಂತೆ ಡೈಮಂಡ್ ಫೆಸ್ಟ್ ಅನ್ನ ಆರ್ಗನೈಸ್ ಮಾಡಿಕೊಂಡ್ರೆ ನಾವು ಡೆಫಿನೆಟ್ಲಿ ಎಲ್ಲರನ್ನ ಕೂಡ ತಲುಪಬಹುದು ಅನ್ನುವಂತಹ ಕನಸಿರುವಂತಹ ನಮ್ಮ ಸಂಸ್ಥೆ ಮುಳಿಯ ಜುವೆಲ್ಸ್ ಈ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳನ್ನ ಆಹ್ವಾನಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನಾವು ನೀಡ್ತಾ ಇದ್ದೇವೆ. ಯಾವ ಕಾರ್ಯಕ್ರಮ ಆದ್ರೂ ಕೂಡ ದೇವರ ಅನುಗ್ರಹ ಬೇಕಂತೆ. ಪ್ರಣಮ್ಯ ಶಿರಸ ದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತವಾತ್ಸಲ್ಯಂ ಸ್ಮರೇ ನಿತ್ಯಂ ಆಯುಷ್ಕಂ ಮಾರ್ತಸಿದ್ಧೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಅನ್ನೋ ಮಾತಿನ ಪ್ರಕಾರ ಆದಿದೇವರಾಗಿರುವಂತಹ ಮಹಾಗಣಪತಿ ದೇವರನ್ನ ಮನಸಾರೆ ಸ್ಮರಿಸ್ತಾ, ನಮ್ಮ ಈ ಊರಿನ ಗ್ರಾಮದ ದೈವ ದೇವರುಗಳನ್ನ ಮನಸಾರೆ ಸ್ಮರಿಸ್ತಾ ಕಾರ್ಯಕ್ರಮಕ್ಕೆ ಶುಭದ ಚಾಲನೆ ಪ್ರಾರ್ಥನೆಯ ಮೂಲಕ ಮುಳಿಯ ಜುವೆಲ್ಸ್ ಸಿಬ್ಬಂದಿ ಜಯಲಕ್ಷ್ಮಿ ತಾವು ಪ್ರಾರ್ಥಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ಲದ ಚೌತಿಯಂದು, ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನಕ್ಕೆ ತಲೆಬಾಗಿ ಕೈಯ ಮುಗಿದು, ನಿನ್ನ ಸನ್ನಿಧಾನಕ್ಕೆ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ದೇವರ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಶುಭದ ಚಾಲನೆ ಸಿಕ್ಕಿದೆ. ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿಗಳನ್ನು ಬಾಯಿ ಮಾತಿನ ಸಗುಡಿನ ಮೂಲಕ ಸ್ವಾಗತಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಇದೀಗ ಶಾಖಾ ಪ್ರಬಂಧಕರಾಗಿರುವಂತಹ ಅಶೋಕ್ ಬಂಗೇರ ಇವರು
ಸ್ವಾಗತಿಸಬೇಕು. ಅದರ ಜೊತೆಗೆ ಮುಳಿಯ ಜುವೆಲ್ಸ್ ಯಾಕಾಗಿ ಈ ಫೆಸ್ಟ್ ಅನ್ನ ಹಮ್ಮಿಕೊಂಡಿದೆ ಅಥವಾ ಇದರ ಹಿಂದಿನ ಉದ್ದೇಶ ಏನು, ಎಲ್ಲಾ ವಿಚಾರಗಳನ್ನ ನಾವು ಖಂಡಿತ ತಿಳ್ಕೋಬೇಕು. ಇದರ ವಿಭಿನ್ನತೆ ವಿಶೇಷತೆಯ ಪ್ರಾಸ್ತಾವಿಕ ಮಾತುಗಳ ಮೂಲಕ ಸ್ವಾಗತಿಸಬೇಕು ಅನ್ನುವಂತಹ ರಿಕ್ವೆಸ್ಟ್. ಕಳೆದ 78 ವರ್ಷಗಳಿಂದ ಚಿನ್ನಾಭರಣ ಮಾರಾಟ ಮತ್ತು ಸೇವೆಯಲ್ಲಿ ತೊಡಗಿಕೊಂಡಿರುವಂತಹ ನಮ್ಮ ಮುಳಿಯಾ ಜುವೆಲ್ಸ್ ಸಂಸ್ಥೆಯು ಪ್ರತಿ ಸಲವೂ ಗ್ರಾಹಕರಿಗೆ ಹೊಸತನವನ್ನು ನೀಡುವ ದೃಷ್ಟಿಯಿಂದ ಕರಿಮಣಿ ಫೆಸ್ಟ್, ಡೈಮಂಡ್ ಫೆಸ್ಟ್, ಹಾಗೆ ನೆಕ್ಲೆಸ್, ಬಳೆ ಫೆಸ್ಟ್ಗಳನ್ನು ಆಚರಿಸ್ತಾ ಬಂದಿದೆ. ಈ ಫೆಸ್ಟ್ಗಳು ಮಾಡುವ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಇರುವಂತ ಗ್ರಾಹಕರಿಗೆ ಸದಾ ಹೊಸ ಡಿಸೈನ್ಗಳನ್ನು ಅತಿ ಕಡಿಮೆಗೆ ಡೈಮಂಡ್ಸ್ಗಳನ್ನು ನೀಡುವ ಉದ್ದೇಶದಿಂದ ನಾವು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಈ ಸಲವೂ ನಾವು ಡೈಮಂಡ್ ಫೆಸ್ಟ್ ಅನ್ನುವಂಥದ್ದನ್ನು ಸೆಲೆಬ್ರೇಷನ್ ಮಾಡ್ತಿದ್ದೇವೆ. ಡೈಮಂಡ್ ನಮ್ಮಲ್ಲಿ ಇವಾಗ ಸ್ಟಾರ್ಟಿಂಗ್ ಇಂದ 3,700 ರೂಪಾಯಿಗಳಿಂದ ನಾವು ಡೈಮಂಡ್ ಜ್ಯುವೆಲ್ಸ್ಗಳನ್ನು ಇಲ್ಲಿ ಮಾರಾಟಕ್ಕೆ ಇಡ್ತಿದ್ದೇವೆ. ಅದೇ ರೀತಿ ಅತಿ ಹೆಚ್ಚಿನ ಬೆಲೆಯ ಡೈಮಂಡ್ಸ್ಗಳು ನಮ್ಮ ಈ ಒಂದು ಫೆಸ್ಟ್ ಸಮಯದಲ್ಲಿ ಅವೈಲೇಬಲ್ ಇದೆ. ಇದರ ಲಾಭವನ್ನು ಎಲ್ಲ ನಮ್ಮ ಗ್ರಾಹಕರು ಪಡೆಯಬೇಕಾಗಿ ಎಲ್ಲರಿಗೆ ಸಹ ವಿನಂತಿ ಮಾಡ್ತಿದ್ದೇವೆ. ಹಾಗೆ ಈ ಒಂದು ದಿವಸ ನಾವು ಈ ಒಂದು ಡೈಮಂಡ್ ಫೆಸ್ಟ್ ನ ಉದ್ಘಾಟನಾ ಸಮಾರಂಭದಲ್ಲಿದ್ದೇವೆ. ಅದೇ ರೀತಿ ನಮ್ಮ ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ SG ಭಟ್, ಪಬ್ಲಿಕ್ ರಿಲೇಶನ್ಶಿಪ್ ಆಫೀಸರ್, ಬೆನಕ ಹೆಲ್ತ್ ಸೆಂಟರ್, ಉಜಿರೆ, ಇವರು ನಮ್ಮೊಟ್ಟಿಗಿದ್ದಾರೆ. ಇವರಿಗೆ ನಮ್ಮ ಮುಳಿಯಾ ಜುವೆಲ್ಸ್ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇವರಿಗೆ ರೋಹಿತ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಟಿವಿ ಆಕ್ಟ್ರೆಸ್ ದೀಪಾ ಕಟ್ಟೆ ಅವರು ಸಹ ನಮ್ಮೊಟ್ಟಿಗಿದ್ದಾರೆ. ಬಹಳ ಹೆಮ್ಮೆ ಅನಿಸ್ತದೆ, ಯಾಕಂದ್ರೆ ಇವರು ಸಹ ನಮ್ಮ ಒಂದು ಗ್ರಾಹಕರು. ಅವರನ್ನು ಈ ಒಂದು ಸಮಾರಂಭಕ್ಕೆ ಆಹ್ವಾನಿಸಿ ನಾವೊಂದು ಈ ಡೈಮಂಡ್ ಫೆಸ್ಟ್ ಅನ್ನು ಸೆಲೆಬ್ರೇಟ್ ಮಾಡ್ಬೇಕಂತ ಇದ್ದೇವೆ. ಅವರಿಗೆ ನಮ್ಮ ಮುಳಿಯಾ ಜುವೆಲ್ಸ್ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅವರಿಗೆ ರಚನಾ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೆ ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿರುವ ಶ್ರೀ ಶಿವಕೃಷ್ಣ ಮೂರ್ತಿ ಅವರಿದ್ದಾರೆ. ಅವರಿಗೆ ನಮ್ಮ ಮುಳಿಯಾ ಜುವೆಲ್ಸ್ ಬೆಳ್ತಂಗಡೆ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅವರಿಗೆ ದಿನೇಶ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ನಮ್ಮ ಸಂಸ್ಥೆಯ ಪ್ರಾಡಕ್ಟ್ ಮ್ಯಾನೇಜರ್ ಆಗಿರುವ ಪ್ರಶಾಂತ್ S ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಸಹ ನಮ್ಮ ಮುಳಿಯಾ ಜುವೆಲ್ಸ್ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅವರಿಗೆ ರಾಜಾರಾಮ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಈ ಒಂದು ಡೈಮಂಡ್ ವಿಶೇಷ ಏನಂತ ಹೇಳಿದ್ರೆ, ನಾವು ಪ್ರತಿಯೊಬ್ಬ ಗ್ರಾಹಕರಿಗೆ ಸಹ ಅವರದೇ ಆದ ಒಂದು ಡೈಮಂಡ್ಸ್ ಪರ್ಚೇಸ್ ಮಾಡ್ಬೇಕನ್ನುವಂತ ಒಂದು ಅಭಿಲಾಷೆ ಇರುತ್ತೆ. ಎಲ್ಲರ ಮೈಂಡ್ ಅಲ್ಲಿ ಇರುತ್ತೆ, ಡೈಮಂಡ್ ಅಂದ್ರೆ ತುಂಬಾ ಕಾಸ್ಟ್ಲಿ, ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ತುಂಬಾ ಹಣ ಬೇಕು. ಆ ಒಂದು ದೃಷ್ಟಿಯಿಂದ ನಾವು ಅತಿ ಲೈಟ್ ವೇಟ್ ಕಲೆಕ್ಷನ್ಸ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಿದ್ದೇವೆ. ಪ್ರತಿಯೊಬ್ಬರಿಗೆ ಸಹ ಅವರದೇ ಆದ ಒಂದು ಡೈಮಂಡ್ ಆರ್ನಮೆಂಟ್ಸ್ ಗಳನ್ನು ಪರ್ಚೇಸ್ ಮಾಡುವ ಉದ್ದೇಶದಿಂದ ನಾವು ಈ ಒಂದು ಡೈಮಂಡ್ ಫೆಸ್ಟ್ ಅನ್ನು ಆಚರಿಸುತ್ತಿದ್ದೇವೆ. ಹಾಗೆ ನಮ್ಮ ಎಲ್ಲ ಗ್ರಾಹಕರು ಇದರ ಸದುಪಯೋಗ ಪಡಬೇಕಾಗಿ ವಿನಂತಿಸುತ್ತಾ ನನ್ನ ಸ್ವಾಗತ ಭಾಷೆಯನ್ನು ಮುಗಿಸುತ್ತೇನೆ. ಮಾನ್ಯ ಅಶೋಕ್ ಬಂಗೇರ ಇವರು ಕೂಡ ನಮ್ಮೆಲ್ಲರನ್ನ ಕೂಡ ಸ್ವಾಗತಿಸಿದ್ದಾರೆ. ತಮ್ಮನ್ನ ಕೂಡ ಕಾರ್ಯಕ್ರಮಕ್ಕೆ ಆದರಣೀಯವಾಗಿ ಸ್ವಾಗತಿಸ್ತಾ ಇವರಿಗೆ ವೇದಿಕೆಯ ಮೇಲೆ ಒಂದು ಸ್ವಾಗತಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಸರ್, ತಾವು ವೇದಿಕೆ ಮೇಲೆ ಬಂದು ನಮ್ಮ ಅಶೋಕ್ ಬಂಗೇರ ಇವ್ರನ್ನ ಸ್ವಾಗತಿಸಬೇಕು ಅನ್ನುವಂತಹ ವಿನಂತಿ. ಡೈಮಂಡ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಆದ್ರೆ ಈ ದಿನ ಡೈಮಂಡ್ ಫೆಸ್ಟ್ ಗೆ ವಿಶೇಷವಾದ ಚಾಲನೆಯನ್ನ ಖಂಡಿತ ನಾವು ನೀಡಲೇಬೇಕು. ದೀಪಂ ಜ್ಯೋತಿ ಪರಬ್ರಹ್ಮ, ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಕಾಡಿಗೆಯ ಕಡ್ಡಿಯನ್ನ ಹಚ್ಚಿ ಆ ಜ್ಞಾನವನ್ನ ಎಲ್ಲೆಡೆ ಪಸರಿಸುವಂತಹ ಶಕ್ತಿ ಇರೋ ಅಂಥದ್ದು ನಮ್ಮ ದೀಪಕ್ಕೆ. ಹಾಗಾಗಿ ದೀಪ ಪ್ರಜ್ವಲನೆಯ ಮೂಲಕ ಅತಿಥಿಗಳು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು. ವೇದಿಕೆ ಮೇಲೆ ಕೂಡ ದೀಪ ಕಟ್ಟೆ ಅವರು ಇದ್ದಾರೆ, ಆ ಬೆಳಕು ಪ್ರಜ್ವಲಿಸ್ತಾ ಇದೆ. ಹಾಗಾಗಿ ಎಲ್ಲ ಅತಿಥಿಗಳು ಜೊತೆ ಸೇರಿ ದೀಪವನ್ನ ಪ್ರಜ್ವಲಿಸಿ ಪ್ರಥಮವಾಗಿ ಶುಭದ ಚಾಲನೆಯನ್ನ ಕಾರ್ಯಕ್ರಮಕ್ಕೆ ನೀಡಬೇಕು ಅನ್ನುವಂತಹ ಮನವಿ.
ವಿಶೇಷವಾಗಿ ಈ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ SG ಭಟ್ ಸರ್ ಹಾಗೂ ದೀಪಾ ಕಟ್ಟೆ ಮೇಡಮ್ ತಮ್ಮ ಜೊತೆ, ಹಾಗೆ ನಮ್ಮ ಮುಳಿಯದ ಬಂಧುಗಳು ವೇದಿಕೆ ಮೇಲೆ ಇರುವಂತದ್ದು, ತಾವು ಕೂಡ ಕೈ ಜೋಡಿಸ್ಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ದೀಪವನ್ನ ಪ್ರಜ್ವಲಿಸಿ ಆಶೀರ್ವಾದವನ್ನ ನೀಡಿದಂತವರು ನಮ್ಮ ಹಿರಿಯರು ಆಗಿರುವಂತವರು, ಹಾಗೆ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನ ಪಬ್ಲಿಕ್ ರಿಲೇಷನ್ ಆಫೀಸರ್ ಮಾನ್ಯ ಶ್ರೀ SG ಭಟ್ ಸರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಗೆ ಉದ್ಘಾಟಕರ ನೆಲೆಯಲ್ಲಿ ಮಾತನಾಡಬೇಕು ಅನ್ನುವಂತಹ ಮನವಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಈ ವೇದಿಕೆ ಮೇಲೆ ಇರುವಂತಹ TV ಆಕ್ಟ್ರೆಸ್ ದೀಪಾ ಕಟ್ಟೆ ಮತ್ತು ಬಂಗೇರ ಸರ್, ಕೇಶವ್ ಸರ್, ಶಿವತ್ತು ಪ್ರಸಾದ್ ಸರ್ ಮತ್ತು ಇಲ್ಲಿ ಇರುವಂಥ ಎಲ್ಲ ನನ್ನ ಆತ್ಮೀಯ ಉದ್ಯೋಗಿಗಳೇ, ಹಾಗೆ ಸುದ್ದಿ ಉದಯದ ನನ್ನ ಸನ್ಮಿತ್ರರೇ, ಈ ಡೈಮಂಡ್ ಫೆಸ್ಟ್ ಪ್ರಾಯಶಃ ದೀಪಾ ಕಟ್ಟೆಯವರು ಬಂದು ಉದ್ಘಾಟಿಸಿದ್ರೆ ಇನ್ನೂ ಚೆನ್ನಾಗಿರ್ತದೆ, ಬರಿದ್ದಾರೆ ಅವರು. ಆದರೆ ಎತ್ತನ ಮಾಮರ ಎತ್ತನ ಕೋಗಿಲೆ ಅಂತ ಹೇಳಿದಾಗೇನೆ, ಹಾಗಂತೇಳಿ ನನಗೆ ಈ ಒಂದು ಮುಳಿಯ ಜ್ಯುವೆಲ್ಲರ್ಸ್ ಬಗ್ಗೆ ಸಂಬಂಧ ಇಲ್ಲ ಅಂತ ಭಾವಿಸಬೇಡಿ. ಖಂಡಿತವಾಗಿಯೂ ನಾನು ಪುತ್ತೂರಿನಲ್ಲಿ ಪರ್ಮನೆಂಟ್ ಕಸ್ಟಮರ್ ಆಗಿದ್ದೆ. ನಾನು ಒಂದು ಕಾಲದಲ್ಲಿ ನನ್ನ 2 ಹೆಣ್ಣು ಮಕ್ಕಳ ಮದುವೆಗೆ ನಾನು ಚಿನ್ನವನ್ನು ಖರೀದಿಸಿದ್ದು ಮುಳಿಯಾದಲ್ಲೇನೆ, ಅದು ವಿಶೇಷವಾಗಿ ಪುತ್ತೂರಿನಲ್ಲಿ. ಆಮೇಲೆ ಇಲ್ಲಿಗೂ ಕೂಡ ನಾನು ಬಂದಿದ್ದೇನೆ ಸಣ್ಣ ಪ್ರಮಾಣದಲ್ಲಿ. ಆದರೆ ಇವಾಗ ಆ ಚಿನ್ನದ ಹುಚ್ಚು, ಬೆಳ್ಳಿ ಹುಚ್ಚು, ವಜ್ರದ ಹುಚ್ಚು ಇದು ನನ್ನಿಂದ, ನೀವು ಹೇಳಿದಾಗೇನೆ ಮೇಡಮ್, ನೀವು ಹೇಳಿದಾಗೇನೆ ಹೆಣ್ಮಕ್ಳಿಗೆ ಇರುವಂಥದ್ದು. ಬಟ್ ಇವಾಗ ಹೆಣ್ಮಕ್ಳು ಕೂಡ ತುಂಬಾ ದೂರದಲ್ಲಿ ಇರೋದ್ರಿಂದ ನನಗೆ ಅದು ಕೂಡ ವಿಶೇಷವಾದಂಥ ಒಂದು ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ಅತ್ಯಂತ ಅಂದ್ರೆ ಈ ಒಂದು ಫೆಸ್ಟಿವಲ್ ಉದ್ಘಾಟನೆ ಮಾಡಬೇಕಾದ್ರೆ ಹೇಳಬೇಕು ಬೇಡ ಅನ್ನೋ ದೃಷ್ಟಿಕೋನದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆದರೆ ಒಂದೆರಡು ಮಾತನ್ನು ನಾನು ಇಲ್ಲಿ ಇರುವಂತ ಎಲ್ಲ ಸ್ಟಾಫ್ನವರನ್ನು ಉದ್ದೇಶಿಸಿ ಒಂದೆರಡು ಮಾತು ಹೇಳಬೇಕು ಅಂತ ಖಂಡಿತವಾಗಿಯೂ ನಾನು ಮಾಡಿದ್ದೆ. ತುಂಬಾ ಟೈಮ್ ತಗೊಳ್ಳೋದಿಲ್ಲ, ಯಾಕೆಂದರೆ ನಾನು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಗಂಟೆ ಹೊಡೆದ್ರು ಕಾಡು ನಾನು ನಿಲ್ಲಿಸೋದಿಲ್ಲ. ಲೆಕ್ಚರ್ಗಳನ್ನು ಕರೆದ್ರೆ ಗಂಟೆ ಹೊಡೆದ್ರೆ ನಿಲ್ಲಿಸ್ತಾರೆ, ಬಟ್ ನಾನು ನಿಲ್ಲಿಸೋದಿಲ್ಲ. ಯಾಕೆಂದ್ರೆ ನಾನು JCLA ಟ್ರೈನರ್. ಹಾಗಾಗಿ ನಾನು 6 ಅವರ್ಸ್ ಕಂಟಿನ್ಯೂಸ್ ಆಗಿ ಮಾತಾಡಬಲ್ಲೆ. 6 ಅವರ್ಸ್, 10 ಗಂಟೆ ಪ್ರಾರಂಭ ಮಾಡಿದ್ರೆ ಮಧ್ಯದಲ್ಲಿ ಏನಾದ್ರು ಒಂದು ತುತ್ತು ಅನ್ನ ಹಾಕಿದ್ರೆ ತಿಂದ್ಬಿಟ್ಟು ಆಮೇಲೆ ಸಂಜೆ 5 ಗಂಟೆವರೆಗೂ ಕೂಡ ನಾನು ಕ್ಲಾಸ್ ಮಾಡೋದಿದೆ. ಮಾಡುವಂತ ಕೆಪಾಸಿಟಿ ಇವಾಗಲೂ ಇದೆ, ಆದ್ರೆ ಇವಾಗ ಹೋಗ್ತಾ ಇಲ್ಲ ಅಷ್ಟೇ. ಹಾಗಂತೇಳಿ ಕೆಲವೊಂದು ವಿಷಯಗಳನ್ನ ನಿಮ್ ಜೊತೆಲಿ ಹಂಚ್ಕೋಬೇಕು ಹೇಳುವಂತ ಒಂದು ಸಣ್ಣ ಆಸೆ ನನಗೆ. ಒಮ್ಮೆ ಒಂದ್ ಕಡೆಯಲ್ಲಿ ಕೆಲವು ಜನ ಕಲ್ಲನ್ನ ಕಡಿತಾ ಇದ್ರು. ಕಲ್ಲು ಕಡಿತಾ ಇರ್ಬೇಕಾದ್ರೆ ಒಬ್ರು ಹೀಗೆ ದಾರಿ ಹೋಗ್ತಾ ಇದ್ದ. ಒಬ್ರ ಹತ್ರ ಕೇಳ್ದಂತೆ, ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಆಗ ಅವನು ಹೇಳ್ದ, ನೀನೇನು ಕುರುಡ್ನೇನಪ್ಪ, ಏನ್ ಮಾಡ್ತಾ ಇದ್ದೀರಿ ಅಂತ ಬೇರೆ ಕೇಳ್ತಾ ಇದ್ದೀರಲ್ಲ, ಕಲ್ಲು ಕಡಿತಾ ಇರೋದು ನಿನಗೆ ಕಣ್ಣು ಕಾಣಿಸೋದಿಲ್ವಾ ಅಂತ ಹೇಳಿದ. ಸರಿ, ಅಲ್ಲಿಂದ ಅದಕ್ಕೆ ಸ್ವಲ್ಪ ಮುಂದಕ್ಕೆ ಹೋದ್ರು, ಇನ್ನೊಬ್ಬನ ಕಲ್ಲು ಕಡಿತಾ ಇದ್ದ. ಆಗ ಅವನನ್ನು ಕೇಳಿದ್ರು ಇವರು, ಏನ್ ಮಾಡ್ತಾ ಇದೀಯಾ ಅಂತೇಳಿ. ಏನ್ ಮಾಡೋದು ಸ್ವಾಮಿ, ಹೊಟ್ಟೆಪಾಡು, ಮನೇಲಿ ಹೆಂಡತಿ ಮಕ್ಕಳಿದ್ದಾರೆ, ಸಾಕ್ಬೇಕಲ್ಲ, ಸಾಯಂಕಾಲ ಆದಾಗ ಸಂಬಳ ಸಿಗುತ್ತೆ, ಹಾಗಾಗಿ ಆ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದಾಗ ಅಲ್ಲಿ ಕಲ್ಲು ಕಡಿತಾ ಇದ್ದವ್ರೆ ಎಲ್ಲ ಸುತ್ತಮುತ್ತ ಒಂದಿಷ್ಟು ಜನ. ಅವನನ್ನು ಕೇಳಿದ್ರಂತೆ, ನೀನೇನ್ ಮಾಡ್ತಾ ಇದೀಯಾ ಅಂತೇಳಿ. ಅವನು ಹೇಳಿದಂತೆ, ಸ್ವಾಮಿ ಇಲ್ಲೊಂದು ದೇವಸ್ಥಾನವನ್ನು ಕಟ್ತಾ ಇದ್ದಾರಂತೆ. ಸೊ ದೇವಸ್ಥಾನ ಕಟ್ಟಿದಾಗ ಈ ಊರು ಎಷ್ಟು ಅಭಿವೃದ್ಧಿ ಆಗುತ್ತೆ, ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ, ಯಾವಾಗಲೂ ಘಂಟಾನಾದ ಕೇಳಿಸ್ತಾ ಇರುತ್ತೆ, ವೇದ ಘೋಷಗಳು ಹರಡ್ತಾ ಇರುತ್ತೆ. ಇಂಥ ಒಂದು ಅವಕಾಶ ಆ ದೇವಸ್ಥಾನ ಕಟ್ಟಿದಾಗ ಸಿಗುವಾಗ ನಾನು ಇದರ ಒಂದು ಸಣ್ಣ ಪಾಲುದಾರ ಆಗಬೇಕು ಅಂತ ನಿಟ್ಟಿನಲ್ಲಿ ನಾನು ಕಲ್ಲು ಕಡಿತಾ ಇದ್ದೀನಿ ಅಷ್ಟೇ ಹೊರತು ನನಗೇನುತ್ತದೆ ಖುಷಿಯಲ್ಲಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ. 3 ಜನ ವ್ಯಕ್ತಿಗಳು ಮಾಡ್ತಾ ಇದ್ದಂಥದ್ದು ಒಂದೇ ಕೆಲಸ, ಕಲ್ಲು ಕಡಿಯೋದೆ. ಆದರೆ ಅವರ ಮನೋಭಾವಗಳು ಹೇಗೆ ಇರ್ತವೆ ಅಂತ ಹೇಳಿ ನನಗೇನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ನಾನೊಂದು ಪಬ್ಲಿಕ್ ರಿಲೇಷನ್ ಆಗಿ ಒಂದು ಆಸ್ಪತ್ರೆ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿಯೂ ಸ್ಟಾಫ್ಗಳಿದ್ದಾರೆ, 130 ಜನ ಇದ್ದಾರೆ. ಆದರೆ ಕೆಲವೊಬ್ರು ಏನೋ ಬೇಕೋ ಬೇಡ ಅನ್ನೋ ರೀತಿಯಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ. ಹಾಗೇನೆ ಅಯ್ಯೋ ಬಂದಿದ್ದೀವಲ್ಲ ಸ್ವಲ್ಪ ಕೆಲಸ ಮಾಡಿ ತೋರಿಸ್ಬೇಕು ಅಂತ ಇದ್ದಾರೆ. ಇನ್ನು ಕೆಲವೊಬ್ರು ಅಷ್ಟೇ ಡೆಡಿಕೇಶನ್ ಅಲ್ಲಿ ನಮ್ಮ ಸರ್ವಿಸ್ ಅನ್ನು ಕೊಡಬೇಕು ಅಂತ ನಿಟ್ಟಿನಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ, ಹಲವಾರು ಜನ ಇದ್ದಾರೆ.
ಹಾಗೆ ನಾವು ಒಂದು ಸಂಸ್ಥೆಯನ್ನು ಬೆಳೆಸಬೇಕಾದ್ರೆ ನಮ್ಮ ಮನೋಭಾವ ಆ ರೀತಿಯಲ್ಲಿ ಇರಬೇಕು. ಏನು ಕೇಳಿದ್ರೆ ನಾನು ಒಂದು ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದ್ದೀನಿ, ಈ ಸಂಸ್ಥೆಯನ್ನು ಇನ್ನಷ್ಟು ಬೆಳೆಸಬೇಕು. ಈಗ 5 ಬ್ರಾಂಚ್ ಅಂತ ಹೇಳುವಂಥದ್ದು, ನಾನು ಹೇಳ್ತಾ ಇರುವಂಥದ್ದು ಕೆಲವು ವರ್ಷಗಳಲ್ಲಿ 5 ಇದ್ದದ್ದು 10 ಆಗಬೇಕು, 10 ಇದ್ದದ್ದು 20 ಆಗಬೇಕು, 20 ಇದ್ದದ್ದು 40 ಆಗಬೇಕು. ಆ ರೀತಿ ಬೆಳೆದಾಗ ಏನಾಗುತ್ತೆ ಕೇಳಿದ್ರೆ ನಾವು ಲೆಕ್ಕ ಹಾಕ್ಬೋದು. ಅದರಿಂದ ಕೇಶವ ಪ್ರಸಾದ್ ಅವರಿಗೆ ಲಾಭ ಆಗುತ್ತೆ ಅಂತೇಳಿ, ಅವರಿಗೆ ಲಾಭ ಆಗ್ಬೋದು, ಇಲ್ಲ ನಾನು ಹೇಳೋದಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಪ್ರತಿಯೊಂದು ಸಂಸ್ಥೆ ಇಂಥದ್ದು ಬೇರೆ ಬೇರೆ ಕಡೆಗೆ ಮಾಡಿದಾಗ ಎಷ್ಟು ಜನರಿಗೆ ಉದ್ಯೋಗವನ್ನು ಕೊಡ್ತದೆ, ನಾವು ಅದನ್ನು ಯೋಚನೆ ಮಾಡಬೇಕು. ಇದು ನನಗೊಬ್ಬರಿಗೋಸ್ಕರವಾಗಿ ಅಲ್ಲ, ನಾವು ಪರಿಶ್ರಮ ಪಟ್ಟು ಕೆಲಸ ಮಾಡಿದಾಗ ಖಂಡಿತವಾಗಿಯೂ ಇನ್ನೊಂದಿಷ್ಟು ಜನರಿಗೆ ಉದ್ಯೋಗ ಆಗ್ತಾ ಹೋಗ್ತದೆ ಅಂತ ಹೇಳುವಂಥದ್ದು. ಅದಕ್ಕಾಗಿ ಯಾರಾದರೂ ಒಬ್ರು ಸ್ವ ಉದ್ಯೋಗ ಮಾಡ್ತಾ ಇದ್ದೀನಿ ಅಂತ ತಕ್ಷಣಕ್ಕೆ ನಾನು ಫಸ್ಟ್ ಕೇಳುವಂಥದ್ದು ಏನು ಕೇಳಿದ್ರೆ, ಎಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದೀರಿ ಅಂತ ಹೇಳಿ. ಸರ್ 10 ಜನರಿಗೆ ಕೆಲಸ ಕೊಟ್ಟಿದ್ದೀನಿ, ವೆರಿ ಗುಡ್. 10 ಜನರು, ಯಾಕೆಂದ್ರೆ 10 ಜನರ ಫ್ಯಾಮಿಲಿ ಇಲ್ಲಿ ಜೀವನ ಮಾಡ್ತಾ ಇದೆ ಅಂತ ಆಯ್ತಲ್ಲ. ಈಗ ಮುಳಿಯವನ್ನು ನಂಬಿಕೊಂಡು ಎಷ್ಟು ಫ್ಯಾಮಿಲಿಗಳು ಜೀವನ ಮಾಡ್ತಾ ಇದೆ, ಯಾಕೆಂದ್ರೆ ನಾನು ಪುತ್ತೂರಿನಲ್ಲಿ ನೋಡಿದ್ದೀನಿ, ಬಾಕಿ ಕಡೆಗಳು ನಾನು ಹೋಗಿಲ್ಲ. ಅಲ್ಲಿಯೂ ಸಾಮಾನ್ಯ ಮೋರ್ ದೆನ್ 50 ಸ್ಟಾಫ್ ಅಲ್ಲಿ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. 50ಕ್ಕಿಂತ ಹೆಚ್ಚು ಸ್ಟಾಫ್ಗಳು ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿಯೂ ಕೂಡ ಅಷ್ಟೇ, ನಾನು ಹಲವಾರು ಬಂದಿದ್ದೀನಿ, ಬಂದಿಲ್ಲ ಅಂತ ಹೇಳುವಂಥದ್ದಲ್ಲ, ಅತ್ಯುತ್ತಮವಾದಂಥ ಸೇವೆಯನ್ನು ನೀವು ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಕೇವಲ ನಾವು ಉದ್ಯೋಗಕ್ಕಾಗಿ ಬಂದಿದ್ದೀವಿ ಅಂತ ಅನ್ನೋದ್ರ ಬದಲಿಗೆ ನಾನೇನಾದರೂ ನನ್ನಲ್ಲಿ ಏನು ಒಂದು ಕೆಪಾಸಿಟಿ ಇದೆ ಅದನ್ನು ನಾನು ತೋರಿಸ್ಬೇಕು, ಆ ಮೂಲಕವಾಗಿ ಸಂಸ್ಥೆಯನ್ನು ಬೆಳೆಸಬೇಕು ಅಂತೇಳಿ. ನಾನು ಮೆನಕ ಹೆಲ್ತ್ ಸೆಂಟರ್ನಲ್ಲಿ 2006ರಲ್ಲಿ ನಾನು ಸೇರಿದ್ದು, ಡಿಪಾರ್ಟ್ಮೆಂಟ್ ಇಂದ VRS ತಗೊಂಡು. ಆಗ ಕೇವಲ 10 ಜನ ಸ್ಟಾಫ್ ಇದ್ರು. ಇವತ್ತು ಬೆಳೀತಾ ಬೆಳೀತಾ 130 ಜನ ಸ್ಟಾಫ್ನವರಿಗೆ ನಮ್ಮ ಡಾಕ್ಟರ್ ಗೋಪಾಲಕೃಷ್ಣ ಅವರು ಅನ್ನವನ್ನು ಕೊಟ್ಟಿದ್ದಾರೆ. ಅದು ಅತ್ಯಂತ ಹೆಮ್ಮೆಯ ವಿಚಾರ ಅಂತ ಹೇಳಿ. ಹಾಗಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಡೋದು ಇಷ್ಟೇ, ನಮಗೆ ಮುಳಿಯಾದಲ್ಲಿ ಕೆಲಸ ಸಿಕ್ಕಿದೆ, ಏನೋ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಅದು ಮುಖ್ಯ ಅಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ನಾನು ಮುಳಿಯಕ್ಕೆ ಏನ್ ಕೊಡಬಹುದು ಅಂತ ಯೋಚನೆ ಮಾಡಿದಾಗ ಆ ಸಂಸ್ಥೆ ಬೆಳೆಯುತ್ತೆ. ಅಥವಾ ನಮ್ಮ ಮಾತನ್ನು ಹೇಳ್ತಾರೆ, ಏನು ಕೇಳಿದ್ರೆ, ಯಾವತ್ತೂ ಕೂಡ ನಾವು ಯಶಸ್ಸನ್ನು ಸಾಧಿಸಬೇಕಾದ್ರೆ 3 ಗುಣಗಳು ನಮ್ಮಲ್ಲಿ ಇರಬೇಕು ಅಂತ, ಕ್ವಾಲಿಟಿ ನಮ್ಮಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಒಂದು ವಿದ್ಯೆ, 2ನೇದು ತಾಳ್ಮೆ, 3ನೇದು ಸ್ಮಾರ್ಟ್ ವರ್ಕ್, ಪರಿಶ್ರಮ. ನಾನು ಹಾರ್ಡ್ ವರ್ಕ್ ಅಂತ ಹೇಳೋದಿಲ್ಲ, ಸ್ಮಾರ್ಟ್ ವರ್ಕ್ ಅಂದ್ರೆ ಪರಿಶ್ರಮ ಬೇಕು ಅಂತ ಹೇಳಿ. ದೀಪಾ ಕಟ್ಟೆಯವರನ್ನು ನೀವು ಕೇಳಿ ನೋಡಿ, ಸೀರಿಯಲ್ ಆಕ್ಟರ್ ಆಗ್ಬೇಕಾದ್ರೆ ಎಷ್ಟು ಪೇಷನ್ಸ್ ಬೇಕಾಗುತ್ತೆ ಅಂತ ಹೇಳಿ. ಒಂದೊಂದ್ಸಲ 3-4 ದಿವಸ 5 ನಿಮಿಷ 10 ನಿಮಿಷದ ಶೂಟಿಂಗಿಗಾಗಿ 3-4 ದಿವಸ ಕಾಯ್ತಾ ಕೂತ್ಕೋಬೇಕಾಗುತ್ತೆ. ಯಾಕೆಂದ್ರೆ ನಾನು ಕೂಡ ಸೀರಿಯಲ್ಗಳಲ್ಲಿ ಮಾಡಿದವನೇ, ಇತ್ತೀಚೆಗೆಲ್ಲ, ಸಾಮಾನ್ಯ 10-12 ವರ್ಷಗಳ ಹಿಂದೆ. ಈಗ ನಮ್ಮ ಬಳಂಜದ ವಿನು ಬಳಂಜ ಅವರ ಸೀರಿಯಲ್ಗಳು ಗೆಜ್ಜೆ ಪೂಜೆ, ಚಿಟ್ಟೆ ಹೆಜ್ಜೆ, ನಿನ್ನೊಲಮೆಯಿಂದಲೇ, ಇದರಲ್ಲಿ ನಾನು ಕೂಡ ಆಕ್ಟ್ ಮಾಡಿದ್ದೇನೆ. ಆ ತಾಳ್ಮೆ ಎಷ್ಟು ಬೇಕಾಗುತ್ತೆ ಯಾಕಂದ್ರೆ 5 ನಿಮಿಷದ್ದು 10 ನಿಮಿಷದ್ದು ಒಂದು ಶಾರ್ಟ್ ತಗೋಬೇಕು ಅಂತಂದ್ರೆ ಒಂದೊಂದ್ಸಲ 2-3 ದಿವಸ ಕಾಯ್ಬೇಕು. ಗಳಿಗೆ ಒಂದ್ಸಲ ಬಂದು ಹೇಳ್ತಾ ಇರ್ತಾರೆ, ಮೇಡಮ್ ಇನ್ನೇನು ಸ್ವಲ್ಪ ಹೊತ್ತು ಶುರು ಮಾಡ್ಬಿಡ್ತೀವಿ, ಇನ್ನೊಂದು ಸ್ವಲ್ಪ ಹೊತ್ತು ಶುರು ಮಾಡ್ಬಿಡ್ತೀವಿ ಅಂತೇಳಿ. ಆ ಸ್ವಲ್ಪ ಹೊತ್ತು 2 ದಿವಸ ಆದ್ಮೇಲೆ ಬರುತ್ತೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ತಾಳ್ಮೆ ಬೇಕು, ವಿದ್ಯಾರ್ಹತೆ ಬೇಕು, ಜೊತೆಯಲ್ಲಿ ಸ್ಮಾರ್ಟ್ ವರ್ಕ್ ಬೇಕು. ಅದಿದ್ದಾಗ ಮಾತ್ರ ನಾವು ಖಂಡಿತವಾಗಿಯೂ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವಂಥದ್ದು ಹೇಳಿದ್ರೆ, ನಾನು ಆಸ್ಪತ್ರೆಯಲ್ಲಿ ಹೇಳ್ತಾ ಇರುವಂತ ಒಂದು ಮಾತಿದೆ, ನಮಗೆ ದೇವರು ಯಾರು ಅಂತ ಕೇಳಿದ್ರೆ ಪೇಷಂಟ್ಗಳು. ಹಾಗಾಗಿ ನಾನು ಸಿಸ್ಟರ್ಗಳಿಗೆ ಟ್ರೈನಿಂಗ್ ಕೊಡಬೇಕಾದ್ರೆ ಹೇಳ್ತಾ ಇರ್ತೀನಿ, ನಾನು ಪ್ರತಿಯೊಂದು ಪೇಷಂಟ್ ಕೂಡ ನಮಗೆ ದೇವರು, ಆ ದೇವರಿಗೆ ನೋವಾಗದೇ ಇದ್ದ ಹಾಗೆ ನೋಡ್ಕೊಳ್ಳಿ ಅಂತಂದು. ಹಾಗಾಗಿ ನಾವು ಬೆನಕ ಇವತ್ತು ಫೇಮಸ್ ಆಗಿದೆ ಅಂತಂದ್ರೆ, ಸುತ್ತಮುತ್ತಲ ಪರಿಸರದಲ್ಲಿ ಬೆನಕ ಬರ್ತಾ ಇದೆ ಅಂತ ಕಾರಣ ಏನಂತಂದ್ರೆ ನಮ್ಮ ಸರ್ವಿಸ್ ಆ ರೀತಿಯಲ್ಲಿ ಇದೆ ಅಂತೇಳಿ, ನಮ್ಮ ಸಿಸ್ಟರ್ಗಳ ಸರ್ವಿಸ್ ಆ ರೀತಿಯಲ್ಲಿ ಇದೆ ಅಂತೇಳಿ. ಹಾಗೆ ಮುಳಿಯಾದ ಬಗ್ಗೆ ಕೂಡ ನನಗೆ ಅಷ್ಟೊಂದು ಅಭಿಮಾನ ಯಾಕೆ ಇದೆ ಅಂತ ಕೇಳಿದ್ರೆ, ಇಲ್ಲಿಯೂ ಕೂಡ ನಾನು ಪುತ್ತೂರಿನಲ್ಲೂ ನೋಡಿದ್ದೀನಿ, ಇಲ್ಲಿಯೂ ನೋಡಿದ್ದೀನಿ, ಅದೇ ಸೇವೆ ಸಿಗ್ತಾ ಇದೆ. ಅದನ್ನು ಇನ್ನೊಂದಿಷ್ಟು ಪಾಲಿಶ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಆ ಮೂಲಕವಾಗಿ ನಾವು ಸಂಸ್ಥೆಯನ್ನು ಬೆಳೆಸ್ತಾ ಹೋಗ್ಬೋದು ಅಂತ. ಅದಕ್ಕಾಗಿ ಕೆಲವೊಂದು ಕ್ವಾಲಿಟೀಸ್ಗಳನ್ನು ನಮ್ಮಲ್ಲಿ ಡೆವಲಪ್ ಮಾಡ್ಕೊಂಡಾಗ ಸಾಧ್ಯತೆ ಆಗುತ್ತೆ. ಯಾಕೆ ಹೇಳಿದ್ರೆ, ನಾವು ಕಸ್ಟಮರ್ ಕೈಲಿ ಏನ್ ಮಾತಾಡಬೇಕು ಅಂತ ಹೇಳುವಂಥದ್ದು ಜ್ಞಾನ, ಎಷ್ಟು ಮಾತಾಡಬೇಕು ಅಂತ ಹೇಳುವಂಥದ್ದು ವ್ಯಕ್ತಿತ್ವ, ಹೇಗೆ ಮಾತಾಡಬೇಕು ಅಂತ ಹೇಳುವಂಥದ್ದು ಕೌಶಲ್ಯ, ಮಾತಾಡಬೇಕು ಬೇಡೋ ಅಂತ ಹೇಳುವಂಥದ್ದು ಕಾಮನ್ ಸೆನ್ಸ್ ಆರ್ ವಿವೇಕ. ಹಾಗಾಗಿ ಪ್ರತಿಯೊಂದು ಕಸ್ಟಮರ್ ಕೈಲಿಯೂ ಕೂಡ ಜ್ಞಾನ ಅಂತಂದ್ರೆ ಏನ್ ಮಾತಾಡಬೇಕು ಜ್ಞಾನ ಅಂದ್ರೆ, ಅವರಿಗೆ ಗೋಲ್ಡ್ ಬಗ್ಗೆ, ಈಗ ನನಗೆ ಗೋಲ್ಡ್ ಬಗ್ಗೆ ಏನೂ ಗೊತ್ತಿಲ್ಲ. ನೀವು 22 ಕ್ಯಾರೆಟ್ ಕೊಟ್ಟರು ತಗೋತೀನಿ, 18 ಕ್ಯಾರೆಟ್ ಕೊಟ್ಟರು ತಗೋತೀನಿ, 12 ಕ್ಯಾರೆಟ್ ಕೊಟ್ಟರು ತಗೋತೀನಿ ನಾನು. ಬಟ್ ಅದರಲ್ಲಿ ಎಷ್ಟು ಮಿಕ್ಸ್ ಆಗಿದೆ ನನಗೆ ಗೊತ್ತಾಗುದಿಲ್ಲ, ಬಟ್ ನಿಮಗೆ ಗೊತ್ತಿರ್ತದೆ. ಸೊ ನೀವು ಅದನ್ನ ಆ ಜ್ಞಾನವನ್ನ ಉಳಿದವರಿಗೆ ಪರಿಸರಿಸಿದಾಗ ಅವಾಗ ಏನಾಗುತ್ತೆ ಅಂದ್ರೆ, ನಮಗೆ ಒಂದು ನಂಬಿಕೆ ಬರುತ್ತೆ. ನಾವು ಮುಳಿಯಕ್ಕೆ ಹೋದಾಗ
ವಿವರವಾಗಿ ನಮಗೆ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇವತ್ತಿಗೂ ಮುಳಿಯವನ್ನು ನಂಬ್ತಾ ಇರೋದು ಜನಗಳು ಯಾಕೆ ಕೇಳಿದ್ರೆ ಇದೇ ಕಾರಣಕ್ಕೋಸ್ಕರವಾಗಿ. ನಾನು ಪುತ್ತೂರಿನಲ್ಲಿ ಕೇಳಿ ಪ್ರತಿಯೊಂದು ಕೂಡ ಎಷ್ಟು ಚಂದ ಮಾಡಿ ಅವರು ವಿವರಣೆ ಕೊಟ್ಟರು ಅಂತಂದ್ರೆ, ನಾನು ಪುತ್ತೂರಿಗೆ ಹೋಗೋದಕ್ಕೆ 2 ಕಾರಣ ಇತ್ತು. ಒಂದು ಮುಳಿ ಹೆಸರು ಕೇಳಿದ್ದೆ, ಇನ್ನೊಂದು ಪುತ್ತೂರಿನಲ್ಲಿ ನನ್ನ ಬ್ರದರ್ ಇದ್ದಾರೆ, ನಮ್ಮ ಪುತ್ತೂರು ಮುಳಿಯ ಬ್ರಾಂಚ್ನ ಪರ್ಮನೆಂಟ್ ಕಸ್ಟಮರ್. ಸದ್ಯಕ್ಕೆ ಅವರು ಪ್ರಸ್ತುತ ವಿವೇಕಾನಂದ ಡಿಗ್ರಿ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾರೆ ಮತ್ತು ಇವರಿಗೂ ಮುಳಿಯಕ್ಕೂ ಮತ್ತು ಅವರಿಗೂ ಅತ್ಯಂತ ನಿಕಟವಾದಂತ ಸಂಬಂಧ ಇದೆ. ಸೊ ತುಂಬಾ ಮಾತನ್ನ ಹೇಳೋದನ್ನು ಬಿಟ್ಬಿಟ್ಟು ನಾನು ಪ್ರತಿಯೊಬ್ರು ಕೂಡ ನಾವು ಯೋಚನೆ ಮಾಡೋಣ, ನಾವೆಲ್ಲರೂ ಕಲ್ ಕಡಿತಾ ಇದ್ದೀವಿ, ಬಟ್ ನಮ್ಮ ಮನೋಭಾವವನ್ನ ಚೇಂಜ್ ಮಾಡ್ಕೊಳ್ಳೋಣ. ನಾವ್ ಯಾಕೆ ಕಲ್ ಕಡಿತಾ ಇದ್ದೀವಿ, ನಾವ್ ಯಾಕೆ ಇಲ್ಲಿ ಸೇರಿದ್ದೀವಿ, ನಾವ್ ಯಾಕೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಇದು ಬೆಳಗ್ಗೆ ಏನಾಗುತ್ತೆ? ಸೊ ಅದನ್ನ ನಾವು ಯೋಚನೆ ಮಾಡಬೇಕು. ನನಗೇನು ಅಂತ ಕೇಳಿದ್ರೆ, ಇವತ್ತಲ್ಲ ನಾಳೆ ಉಜಿರೆಗೂ ಕೂಡ ಒಂದು ಬ್ರಾಂಚ್ ಬರಬೇಕು. ಮುಳಿಯ ಉಜಿರೆಗೂ ಕೂಡ, ಯಾಕೆಂದ್ರೆ ಉಜಿರೆ ಬೆಳೆಯುವಂತ ಒಂದು ಸಿಟಿ. ನಮ್ಮ ಎಪ್ಪಡಿತಾಯರ ಮಿಸಸ್ ಇಲ್ಲೇ ಇದ್ದಾರೆ, ಅವರು ಚಿನ್ನವನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಯಾರು ಅಂತ ಕೇಳಿದ್ರೆ ನಮ್ಮ ದೀಪಾ ಕಟ್ಟೆಯವರ ಅತ್ತೆಯವರು, ಅವರ ಫುಲ್ ಫ್ಯಾಮಿಲಿ ಕೂಡ ನಮಗಿದೆ. ಪ್ರಾಯಶಃ ಉಜಿರೆ ಆಯ್ತು ಅಂತಂದ್ರೆ ನಮಗೆ ತುಂಬಾ ಅನುಕೂಲ ಆಗೋದಿಲ್ಲ ಮೇಡಮ್. ಇಲ್ಲಿವರೆಗೆ ಬರುವಂತ ತಪ್ತದೆ. ಉಜಿರೆಯಲ್ಲೇ ಒಂದು ಬ್ರಾಂಚ್ ಯೋಚನೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ. ಇಲ್ಲ, ಉಜಿರೆ ಬೆಳೆಯುವಂತ ಖಂಡಿತವಾಗಿ ಉಜಿರೆಯಲ್ಲಿ ಅವಕಾಶಗಳಿದೆ. ಸೊ ಅದನ್ನ ನಾವು ಮಾಡಬೇಕು ಅಂತಂದಾಗ ನಮ್ಮ ಸಂಸ್ಥೆಯನ್ನು ನಾವು ಬೆಳೆಸಬೇಕು. ಸೊ ಉಜಿರೆ ಮಾಡಿದಾಗ ಪುನಃ ಒಂದು 20 ಜನರಿಗೆ ಕೆಲಸ ಸಿಗುತ್ತೆ, ಸುತ್ತಮುತ್ತಲಿನವರಿಗೆ ಒಂದು 20 ಜನರಿಗೆ ಕೆಲಸ ಸಿಗುತ್ತೆ. ಉಜಿರೆ ಬಿಟ್ಟು ನೆಕ್ಸ್ಟ್ ನಾವು ಕಕ್ಕಿಂಜಲ್ ಕೂಡ ಮಾಡಬಹುದು. ಕಕ್ಕಿಂಜ ಕೂಡ ಇವಾಗ ಚಾರು ಮಾಡಿ ತೋಟತ್ತಾಡಿ ನರಿಯ ಆ ಒಂದು ಸೋಮಂತಡ್ಕ ಮುಂಡಾಗಿ ಇದೆಲ್ಲ ಸೇರಿಸಿ ಮಾಡ್ತು ಅಂತಂದ್ರೆ ಅಲ್ಲಿಯೂ ಕೂಡ ಏನಾಗುತ್ತೆ ಕೇಳಿದ್ರೆ ಖಂಡಿತವಾಗಿ ಅವಶ್ಯಕತೆ ಇದೆ, ಜನ ಇದ್ದಾರೆ. ಒಂದ್ ತಿಳ್ಕೊಳ್ಳಿ, ಇವತ್ತು ಜನ ದುಡ್ಡಿಗೆ ವರಿ ಮಾಡುವುದಿಲ್ಲ, ಅವ್ರಿಗೆ ಬೇಕಾಗಿರುವಂಥದ್ದು ಅತ್ಯುತ್ತಮವಾದಂತ ಒಂದು ಸೇವೆ. ಒಂದು ಸೇವೆಯನ್ನ ನಾವು ಹೇಗೆ ಕೊಡ್ತೀವಿ ಅಂತೇಳಿ ದುಡ್ಡಿಗೆ ಯಾರು ವರಿ ಮಾಡೋದಿಲ್ಲ ರೀ. ಇವತ್ತು ಯಾರ ಹತ್ರ ಕೂಡ ದುಡ್ಡಿಲ್ಲ ಅಂತ ಅನ್ಕೊಂಬೇಡಿ. ನೀವು ನೋಡಿದ್ದೀರಿ, ಇಲ್ಲಿ ಬರುವಾಗ ಎಲ್ಲರೂ 500 ರೂಪಾಯಿ ನೋಟನ್ನು ಹಿಡ್ಕೊಂಡ್ ಬರೋದು. 10 ರೂಪಾಯಿ 20 ರೂಪಾಯಿ ಯಾರ ಹತ್ರ ಇಲ್ಲ. ನೀವು ನೋಡಿಬೇಕು, 100 ರೂಪಾಯಿ ನೋಟ್ ಕೂಡ ಇಲ್ಲ, ಎಲ್ಲ 500 ರೂಪಾಯಿ ನೋಟ್ ಹಿಡ್ಕೊಂಡ್ ಬರ್ತಾರೆ. ಖಂಡಿತವಾಗಿ ಸಾಧ್ಯತೆ ಇದೆ. ಬಟ್ ನಾವು ಆ ರೀತಿಯಲ್ಲಿ ಬೆಳೆಸಿದಾಗ ಖಂಡಿತವಾಗಿಯೂ ನಮ್ಮ ಸೇವೆ ಸಾರ್ಥಕ ಆಗುತ್ತೆ. ನೀವು ಎಷ್ಟು ವರ್ಷ ಇಲ್ಲಿ ಇರ್ತೀರಿ, ಎಷ್ಟು ತಿಂಗಳು ಇಲ್ಲಿ ಇರ್ತೀರಿ ಅಂತ ನಾನು ಕೇಳೋದಿಲ್ಲ. ಆದರೆ ಹೋಗ್ಬೇಕಾದ್ರೆ ಒಂದು ಫುಟ್ ಪ್ರಿಂಟ್ ಬಿಟ್ಟು ಹೋಗಿ, ಒಂದು ಹೆಜ್ಜೆ ಗುರುತನ್ನ ಬಿಟ್ಟು ಹೋಗಿ. ಇಂಥವ್ರೊಬ್ರು ಇದ್ರು, ಲೋಹಿತ್ ಅಂತ ಒಬ್ರು ಇದ್ರು, ಯಾರೋ ಒಬ್ರು ಇದ್ರು, ಬಂಗೇರ್ ಅಂತ ಒಬ್ರು ಇದ್ರು, ಅವ್ರು ನಮಗೆ ಬೇಕಾಗಿತ್ತು. ಆ ಮ್ಯಾನೇಜ್ಮೆಂಟ್ ಆ ರೀತಿಯಲ್ಲಿ ಭಾವನೆ ಬರುವ ಹಾಗೆ ನಾವು ಕೆಲಸ ಮಾಡಿದಾಗ ಅದೊಂದು ಫುಟ್ ಪ್ರಿಂಟ್ ಬಿಟ್ಟು ಹೋದಾಗೆ ಆಗುತ್ತೆ. ಒಂದು ಹೆಜ್ಜೆ ಗುರುತನ್ನ ಬಿಟ್ಟು ಹೋಗ್ಬೇಕು. ಸೊ ಹಾಗಾಗಿ ಹೆಜ್ಜೆ ಗುರುತು ಬಿಟ್ಟು ಹೋಗುವಾಗೆ ನಾವು ಕೆಲಸವನ್ನು ಮಾಡೋಣ, ಕೆಲಸ ಮಾಡಿ ಸಂಸ್ಥೆಯನ್ನ ಬೆಳೆಸೋಣ. ಹಾಗೆ ಈ ಒಂದು ಡೈಮಂಡ್ ಫೆಸ್ಟ್ ಏನಿದೆ ಅತ್ಯಂತ ಯಶಸ್ವಿ ಆಗಲಿ ಅಂತೇಳಿ, ಅತ್ಯಂತ ಯಶಸ್ವಿ ಆಗಲಿ. ಸುತ್ತಮುತ್ತಲಿನ ಬೆಳ್ತಂಗಡಿ ಮತ್ತು ಸುತ್ತಮುತ್ತಲ ಪರಿಸರದವರಿಗೆ ತಾವು ಹೇಳಿದಾಗೇನೆ ಯಾವ ಮಾಡೆಲ್ ಬೇಕು, ಯಾವ ಟೈಪ್ ಬೇಕು, ಅದನ್ನ ತಮ್ಮಲ್ಲಿ ಇದೆ, ಅದು ಜನಗಳು ತಿಳ್ಕೊಂಡು ಇಲ್ಲಿಗೆ ಬರುವ ಹಾಗೆ ಆಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮತ್ತೆ ಈ ಒಂದು ಫೆಸ್ಟು ಅತ್ಯುತ್ತಮವಾಗಿ ನಡೆಯಲಿ ಅಂತ ಅಂದ್ಬಿಟ್ಟು ನಿಮಗೆ ಶುಭವನ್ನು ಹಾರೈಸ್ತಾ, ದೀಪವನ್ನು ಕೂಡ ನಾನು ಬೆಳೆಸಿದ್ದೇನೆ, ಒಳ್ಳೇದಾಗಲಿ ಅಂತ ನಿಟ್ಟಿನಲ್ಲಿ. ಯಾಕೆಂದರೆ ಕೇಶವ್ ಪ್ರಸಾದ್ JCಯಲ್ಲಿ ಇದ್ದಂಥವರು, ನಾನು ಕೂಡ JCಯಲ್ಲಿ ಇದ್ದಂಥವನು. ಹಾಗಾಗಿ ನಮಗೂ ಅವರಿಗೂ ನಿಕಟವಾದಂಥ ಒಂದು ಆ ಸಂಬಂಧ ಇದೆ, JC ಸಂಬಂಧ ಇದೆ. ಮತ್ತೆ ಮುಳಿಯಾದಲ್ಲಿ ನಾನು ಮೊನ್ನೆವರೆಗೂ ಕೂಡ ನನಗೆ ಪುತ್ತೂರು ಮುಳಿಯಾದಿಂದ ಲೆಟರ್ಗಳು ಬರ್ತಾ ಇತ್ತು ದೀಪಾವಳಿಗೆ, ಮತ್ತೆ ಯಾವ್ಯಾವುದೋ ಹಬ್ಬಕ್ಕೆ ನಮಗೆ ಅದನ್ನೊಂದು ಬರ್ತಾ ಇತ್ತು. ಅದ್ರಲ್ಲಿ ಇತ್ತೀಚೆಗೆ ನಾನು ಹೋಗಲಿಲ್ಲ, ಹಾಗಾಗಿ ಮತ್ತೆ ಬರಲಿಲ್ಲ ಅಷ್ಟೇನೆ, ಹೋಗಂತ ಪ್ರಸಂಗ ಬರಲಿ. ಮತ್ತೆ ಬೇಕು ಅಂತಂದಾಗ ಕಳೆದ ವರ್ಷ ಕೂಡ ನಾನು ಬಂದಿದ್ದೇನೆ, ಲೋಹಿತ್ ಅವರಿಗೆ ನೆನಪಿರ್ಬಹುದು, ಬಂದಿದ್ದೇನೆ. 2-3 ಸಲ ಬಂದು ಮಾಡಿದ್ದೇನೆ. ಹಾಗಾಗಿ ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ, ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಉದ್ಯೋಗವನ್ನು ಕಡೆಯಲ್ಲಿ ಸಿಕ್ಕಿದೆ. ಯಾಕೆಂದ್ರೆ ಅತ್ಯಂತ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕು. ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ? ಮುಳಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅತ್ಯಂತ ಹೆಮ್ಮೆಯಿಂದ ಹೇಳುವ ಹಾಗೆ ಈ ಸಂಸ್ಥೆ ಬೆಳೆಯಲಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ಈ ಒಂದು ಫೆಸ್ಟ್ ಅತ್ಯಂತ ಚೆನ್ನಾಗಿ ನಡೆಯಲಿ ಅಂತ ಅಂದ್ಬಿಟ್ಟು ಶ್ರೀರಸ್ತು ಶುಭಮಸ್ತು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್. ಬಹುಶಃ ನೀವು ಮಾತನಾಡ್ತಾ ಇದ್ದಾಗ ಪ್ರಾಂಶುಪಾಲರ ನೆನಪು ನಂಗೂ ಆಯ್ತು. ನನ್ನ ಗುರುಗಳು ಕೂಡ ಹೌದು, ನಿರೂಪಣೆ ಹೆಜ್ಜೆಗೆ ಪ್ರತಿ ಬಾರಿ ಪ್ರೋತ್ಸಾಹವನ್ನು ಕೊಟ್ಟವರು ಅವರೇ. ಅವಾಗ ನಾನು ಡೈಲಿ ನಿರೂಪಣೆಗೆ ಹೋಗು, ತರಗತಿ ಪರವಾಗಿಲ್ಲ, ನಿನಗೆ ನಾನು ಹೇಳ್ಕೊಡ್ತೀನಿ ಅಂತ ತುಂಬಾ ಟ್ರೀಟ್ ಮಾಡ್ತಾ ಇದ್ರು. ಹಾಗಾಗಿ ಅದು ನೆನಪಾಯ್ತು. ಜೊತೆಗೆ ಮುಳಿಯ ಜ್ಯುವೆಲ್ಸ್ ಬಗ್ಗೆ ಮಾತನಾಡುವಾಗ ಇಲ್ಲಿಗೆ ನಾವು ಕಾಲಿಟ್ರೆ ಸಾಕು ಸರ್, ಪ್ರತಿಯೊಬ್ಬರ ನಗು ಮುಖ ನಮಗೆ ಗೋಚರ ಆಗುತ್ತೆ. ಅಷ್ಟು ಚೆನ್ನಾಗಿರುವಂತಹ ಭಾವನೆಯನ್ನ ಪ್ರತಿಯೊಬ್ರು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಇಲ್ಲಿ ಬರುವಂತ ಖುಷಿ ಜಾಸ್ತಿ ಆಗುತ್ತೆ. ಧನ್ಯವಾದಗಳು ಸರ್ ತಮ್ಮ ಆಶೀರ್ವಾದಕ್ಕೆ.
ಆತ್ಮೀಯರೇ, ನಮ್ಗೆಲ್ರಿಗೂ ಗೊತ್ತು ದೀಪಾ ಕಟ್ಟೆ ಅನ್ನೋ ಹೆಸರು. ಶಿವಮೊಗ್ಗದ ಮಲೆನಾಡಿನ ಚೆಲುವಿದು, ಈಗ ಮಂಗಳೂರಿನ ಒಲವಿದು. ಯಾಕಂದ್ರೆ ನಾವೆಲ್ಲರೂ ನೋಡಿರೋ ಹಾಗೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಸಂಧ್ಯಾ ತಾತನ ಕೈಯಲ್ಲಿ ಓಡೋದವಳು ಅನ್ನುವಂತ ಬಿರುದನ್ನ ಗಿಟ್ಟಿಸಿಕೊಂಡು ಆಸೆ ಬುರುಗಿ ಸಂಧ್ಯಾ ಅನ್ನೋ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಿಥುನ ರಾಶಿ ಆಗಿರ್ಬೋದು, ಜೀವ ಹೂವಾಗಿದೆ ಧಾರಾವಾಹಿ, ಇದ್ರಲ್ಲೂ ಕೂಡ ನಟನೆಯನ್ನ ಮಾಡಿ ಸೈ ಅನ್ನಿಸಿಕೊಂಡಿರುವಂತವ್ರು. ನಮ್ಮೆಲ್ರಿಗೂ ಖುಷಿ ದೀಪಾ ಕಟ್ಟೆ ಅವರ ಆಕ್ಟಿಂಗ್ ನೋಡೋದಂದ್ರೆ. ಈಗಲೂ ಅಷ್ಟೇ ನನ್ನ ಗೆಳತಿ ಬಳಿ ಮಾತನಾಡ್ತಾ ಇರುವಾಗ ನಾವು ಅದನ್ನೇ ಹೇಳ್ತಾ ಇದ್ವಿ, ತುಂಬಾ ಚೆನ್ನಾಗಿರೋ ಅವರ ಆಕ್ಟ್ ನೋಡಕ್ಕೆ ನಾವು ಧಾರಾವಾಹಿ ನೋಡ್ಬೇಕು ಅಂತ. ಅಷ್ಟ್ ಚೆನ್ನಾಗಿ ನೀವೆಲ್ಲರನ್ನ ಆವರಿಸಿಕೊಂಡಿದ್ದೀರಿ. ಇನ್ನೂ ವಿಶೇಷ ಅಂದ್ರೆ ಮಂಗಳೂರಿನ ಸೊಸೆ ಆಗಿದ್ದೀರಿ, ಅದು ಇನ್ನೊಂದು ನಮಗೆ ಹೆಮ್ಮೆ. ಹಾಗಾಗಿ ತಮಗೆ ನಮ್ಮ ಮಂಗಳೂರಿಗೆ ಸ್ವಾಗತವನ್ನ ಬಯಸ್ತಾ, ಈ ದಿನ ಮುಳಿಯಕ್ಕೆ ವಿಶೇಷ ಸ್ವಾಗತವನ್ನ ಬಯಸ್ತಾ, ಅತಿಥಿಯಾಗಿ ತಾವು ಮಾತನಾಡ್ಬೇಕು ಅನ್ನುವಂತ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೀವು ವೆಲ್ಕಮ್ ಸ್ಪೀಚ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬಂದಿರೋ ಗೆಸ್ಟ್ ಎಲ್ರಿಗೂ ನನ್ನ ಕಡೆಯಿಂದನೂ ವೆಲ್ಕಮ್. ಅಂಡ್ ಮೂಲ್ಯ ಸ್ಟಾಫ್ಗೆ, ಇಲ್ಲಿ ವರ್ಕ್ ಮಾಡೋರಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನನ್ನ ಇನ್ವೈಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ನಾನು ಸೌತ್ ಕೇಂದ್ರ ಸೊಸೆ ಆದ್ಮೇಲೆ ನಂಗೆ ಎಲ್ಲಿಲ್ಲದ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಗೋಲ್ಡ್ ಮೇಲೆ. ನನಗೆ ಮುಂಚೆ ಅಷ್ಟಾಗಿ ನಾಲೆಜ್ ಇರಲಿಲ್ಲ. ಬಟ್ ನಾನು ಉಜ್ಜರೆಗೆ ಬಂದಾಗೆಲ್ಲ ನಾನು ಬೆಳ್ತಂಡಿಗೆ ಬರ್ತಾ ಇರ್ತೀನಿ ಮೂಲ್ಯಗೆ ಏನಾದ್ರು ತಗೊಬೇಕು ಅಂತ. ನನ್ಗೆ ಆಕ್ಚುಲಿ ಪ್ರೂಫ್ ತಂದಿದ್ದೀನಿ. ನಾನು ಡೈಮಂಡ್ ಇಲ್ಲಿ ಫಸ್ಟ್ ಡೈಮಂಡ್ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಅಂಡ್ ನನಗೆ ತೋರಿಸಿರೋ ಸ್ಟಾಫ್ ಇಲ್ಲೇ ಇದ್ದಾರೆ, ತುಂಬಾ ಪೇಶನ್ಸ್ ಅಲ್ಲಿ ತೋರಿಸ್ತಾರೆ, ತುಂಬಾ ಕಾಮಾಗಿ ಹ್ಯಾಂಡಲ್ ಮಾಡ್ತಾರೆ. ಅವ್ರು ಹೇಳ್ದಂಗೆ ಎಲ್ಲರೂ ನಗುಮುಖದಲ್ಲೇ ಎಲ್ರು ಹ್ಯಾಂಡಲ್ ಮಾಡ್ತಾರೆ. ನಮಗೂ ಅಷ್ಟೇ ಗೋಲ್ಡ್ ತಗೋಬೇಕಾದ್ರೆ ತುಂಬಾ ಯೋಚನೆ ಮಾಡ್ತೀವಿ, ಇದು ಸರಿನಾ ತಪ್ಪ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್, ನಮಗೂ ಈ ಒಂದು ಟ್ರಸ್ಟ್ ಬೇಕಾಗಿರುತ್ತೆ. ಅಂದ್ರೆ ಅವ್ರು ತಗೊಳ್ಳೋದು ಸರಿನಾ, ಚಿಕ್ಕದ್ರಿಂದ ದೊಡ್ಡದವರೆಗೂ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಸಾವಿರ ಸತಿ ಯೋಚನೆ ಮಾಡಿರ್ತೀವಿ. ಬಟ್ ಮೂಲ್ಯ ಇದು ತುಂಬಾ ಟ್ರಸ್ಟ್ ವರ್ತಿ. ಯಾಕಂದ್ರೆ ನಾವೇ ಇದು ರೆಗ್ಯುಲರ್ ಕಸ್ಟಮರ್. ನಮ್ಮ ಗಂಡನ ಮನೆ, ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ಇಲ್ಲಿ ಮುಂಚೆಯಿಂದಾನು ಪರ್ಚೇಸ್ ಮಾಡ್ತಾ ಇದ್ರು. ಸೊ ಈಗ ನಾನು ಕೂಡ ರೆಗ್ಯುಲರ್ ಕಸ್ಟಮರ್. ಕಣ್ಣು ಮುಚ್ಕೊಂಡು ನಾವು ಈ ಮೂಲ್ಯನ ನಂಬೋದು. ತುಂಬಾ ಕಡೆ ಬ್ರಾಂಚ್ ಇದೆ. ಅಂಡ್ ಸರ್ ತುಂಬಾ ಅರ್ಥಪೂರ್ಣವಾಗಿ ಮಾತಾಡಿದ್ರಿ, ತುಂಬಾ ತಿಳ್ಕೊಳ್ಳೋದಿತ್ತು. ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳ್ದಂಗೆ ಇಲ್ಲಿ ಒಂದು ಟೀಮ್ ವರ್ಕ್ ತುಂಬಾ ಇಂಪಾರ್ಟೆಂಟ್. ನಾವಿಲ್ಲಿ ಮೂಲ್ಯಕ್ಕೆ ಬಂದ್ರೆ ಅದು ಗೊತ್ತಾಗುತ್ತೆ. ಇಲ್ಲಿ ಸ್ಟಾಫ್ ವರ್ಕ್ ಎಲ್ರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಹೇಳ್ದಂಗೆ. ಇದೇನ್ ನನಗೆ ಹೊಸದಲ್ಲ, ಒಂದ್ ಮನೆ ತರ ಆಗ್ಬಿಟ್ಟಿದೆ ನನಗೆ. ಎಷ್ಟೋ ಐಟಮ್ಸ್ ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ. 1 ವರ್ಷ ಆಯ್ತು ಮದ್ವೆ ಆಗಿ. ಬಟ್ ಅಷ್ಟೊಳಗೆ ನಾನು ಎಷ್ಟು ಸತಿ ಬಂದಿದ್ದೀನೋ ನನಗೆ ಲೆಕ್ಕ ಇಲ್ಲ. ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿದೆ, ಡಿಸೈನ್ಸ್ ಚೆನ್ನಾಗಿದೆ, ಚೆನ್ನಾಗಿ ತೋರಿಸ್ತಾರೆ ಕೂಡ, ಇನ್ಫಾರ್ಮೇಶನ್ ಚೆನ್ನಾಗಿ ಕೊಡ್ತಾರೆ. ನಮ್ಗೆ ಕನ್ಫ್ಯೂಷನ್ ಆಗಲ್ಲ. ತಗೊಬೇಕಾದ್ರೆ ಓಕೆ ಇದು ವರ್ತ್ ಅಂತ ಅನ್ಸಿದ್ರೆ ನಾವು ತಗೊಂಡ್ ಹೋಗ್ತೀವಿ. ಈ ಡೈಮಂಡ್ ಫೆಸ್ಟಿಗೆ ಬಂದಿರೋದು ನನ್ನದು ತುಂಬಾ ಖುಷಿಯಾಗಿದೆ. ಅಂಡ್ ನಾನು ಡೈಮಂಡ್ ತಗೊಂಡ್ ಬಂದಿದ್ದೀನಿ ಅಂತ ಅದು ಇಲ್ಲಿದೆ. ಸೊ ಇದು ಪ್ರಮೋಷನ್ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. So sweet of you actually. Thank you very much. Thank you so much. So next ನಮ್ಮ ಜೊತೆ ವೇದಿಕೆಯಲ್ಲಿ ಮುಳಿಯಾ ಜುವೆಲ್ಸ್ ನ ಪ್ರಾಡಕ್ಟ್ ಮ್ಯಾನೇಜರ್ ಆಗಿರೋ ಪ್ರಶಾಂತ್ ಎಸ್ ಅವರು ಇದ್ದಾರೆ. ಮುಳಿಯಾ ಜುವೆಲ್ಸ್ ನ ಈ ಡೈಮಂಡ್ಸ್ ಆಗಿರ್ಬೋದು, ಚಿನ್ನಾಭರಣಗಳಾಗಿರ್ಬೋದು, ಇದರ ಪ್ರತಿ ಮಾಹಿತಿ ಬೇಕು ಅಂದ್ರೆ ಪ್ರಶಾಂತ್ ಎಸ್ ಸರ್ ಪಕ್ಕಾ ಹೇಳ್ಕೊಡ್ತಾರೆ. ಅಷ್ಟು ಪರಿಣತಿ ಇದೆ ಪ್ರತಿ ವಿಚಾರದಲ್ಲೂ ಕೂಡ. ಸರ್ ತಾವು ಮಾತನಾಡ್ಬೇಕು ಅನ್ನುವಂತ ರಿಕ್ವೆಸ್ಟ್. ಎಲ್ರಿಗೂ ಮುಳಿಯಾ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಬಯಸ್ತೇನೆ. ಹಾಗೆ ನಾನು ಚುಟುಕಾಗಿ ಒಂದೆರಡು ಮಾತುಗಳನ್ನು ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತೇನೆ. ಸುಮಾರು ಒಂದು 3 ವರ್ಷದ ಹಿಂದೆ ನಮ್ಮಲ್ಲಿ ಡೈಮಂಡ್ ಪ್ರಾಡಕ್ಟ್ಗಳು ತುಂಬಾ ವರ್ಷದಿಂದ ನಮ್ಮಲ್ಲಿ ಇದೆ. ಪುತ್ತೂರಲ್ಲಿ ನಾವು ಫಸ್ಟ್ ಆಗಿ ಡೈಮಂಡ್ ಎಕ್ಸಿಬಿಷನ್ ಸ್ಟಾರ್ಟ್ ಮಾಡಿ ಡೈಮಂಡ್ ಉತ್ಸವವನ್ನ ಮಾಡಿ ಶುರು ಮಾಡಿರುವಂತದ್ದು ಪುತ್ತೂರಲ್ಲಿ. ತದನಂತರ ಸುಮಾರು ವರ್ಷಗಳು ನಮ್ಮಲ್ಲಿ ಡೈಮಂಡ್ ಆಭರಣಗಳು, ಎಲ್ಲಾ ರೀತಿಯ ಆಭರಣಗಳನ್ನು ನಾವು ಮಾರಾಟ ಮಾಡ್ತಾ ಇದ್ದೆವು. ಆದ್ರೆ ಎಂತಾಯ್ತು ಅಂದ್ರೆ ಕಾಲಾನಂತರ ಅದು ಚಿನ್ನದ ತೂಕ, ಅದರಲ್ಲಿ ಡೈಮಂಡ್ ಹರಳಿನ ಜೊತೆ ಚಿನ್ನದ ತೂಕವು ಜಾಸ್ತಿ ಇರ್ತಾ ಇತ್ತು. ಚಿನ್ನದ ರೇಟ್ ಜಾಸ್ತಿ ಆದಾಗ ಆ ಪ್ರಾಡಕ್ಟಿನ ವ್ಯಾಲ್ಯೂ ನಿಮಗೆ ಟೋಟಲಿ ಆ ಪ್ರದೇಶದಲ್ಲಿರುವಂತವರಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಅಂದ್ರೆ ಅಷ್ಟು ವ್ಯಾಲ್ಯೂ. ಈಗ ಒಂದು ಸಣ್ಣ ನೆಕ್ಲೆಸ್ ಅಂದ್ರೆ 5 ಲಕ್ಷ 6 ಲಕ್ಷ ಆ ಕಾಲಕ್ಕೆ ಒಂದೊಂದು ರೇಟ್ ಜಾಸ್ತಿ ಆಗ್ತಾ ಹೋದ ಹಾಗೆ ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಗ್ರಾಹಕರಿಗೆ ಕಷ್ಟ ಆಗ್ತಾ ಇತ್ತು. ಇಂಥ ಸಮಯದಲ್ಲಿ ಈಗ 3 ವರ್ಷದ ಹಿಂದೆ ನಾವು ಒಂದು ಹೊಸ ರೀತಿಯ ಓಪನ್ ಸೆಟ್ಟಿಂಗ್ ಅಂತೇಳಿ, ಮೊದಲೆಲ್ಲ ಕ್ಲೋಸ್ ಸೆಟ್ಟಿಂಗ್, ಬಂದ್ ಕಟ್ಟಿಂಗ್ ಅಥವಾ ಓಪನ್ ಫುಲ್
ಬನ್ ಸೆಟ್ಟಿಂಗ್ ಅಂತ ಫುಲ್ ಅಡಿಕೆ ಕೂಡ ಕ್ಲೋಸ್ ಆಗಿರುವಂತ ಡೈಮಂಡ್ ಆಭರಣಗಳು. ಚಿನ್ನ ಡಬಲ್ ಬೇಕಾಗ್ತಾ ಇತ್ತು. ಆ ಟೈಮಲ್ಲಿ ನಾವು ಇದನ್ನ ಓಪನ್ ಸೆಟ್ಟಿಂಗ್ ಜ್ಯುವೆಲ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆವು. ಆದಷ್ಟು ಕಡಿಮೆ ಚಿನ್ನದ ತೂಕದಲ್ಲಿ 18 ಕ್ಯಾರೆಟ್ ಅಲ್ಲಿ 18 ಕ್ಯಾರೆಟ್ ಚಿನ್ನದಲ್ಲಿ ಮೊದಲು ಯಾವ ಡೈಮಂಡ್ ಹರಳುಗಳನ್ನು ಯೂಸ್ ಮಾಡ್ತಾ ಇದ್ದೆವು ಅದನ್ನೇ ಯೂಸ್ ಮಾಡಿ VVS1 EF ಕಲರ್ ಮತ್ತೆ ಅತ್ಯಂತ ಒಳ್ಳೆಯ ಕ್ವಾಲಿಟಿಯ ಡೈಮಂಡ್ ಗಳನ್ನ ಯೂಸ್ ಮಾಡಿ ನಾವು ಓಪನ್ ಸೆಟ್ಟಿಂಗ್ ಅಲ್ಲಿ ಅತ್ಯಂತ ಕಡಿಮೆ ಚಿನ್ನದ ತೂಕದಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದೆವು ಹೊಸ ಕಲೆಕ್ಷನ್ ಅನ್ನ. ಯಾಕೆಂತ ಹೇಳಿದ್ರೆ ಮೊದಲು ಇದೇ 5 ಲಕ್ಷ 6 ಲಕ್ಷದ ನೆಕ್ಲೆಸ್ ಇವಾಗ ಬರೇ ಒಂದು 60,000 70,000ಕ್ಕೆ ನಮಗೆ ಗ್ರಾಹಕರಿಗೆ ಮಾರಾಟ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಅದೇ ಏನು ಅಷ್ಟು ಕಡಿಮೆ ಬೆಲೆಗೆ ನೀವು 5 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ ಗ್ರಾಹಕರು ಅಂತ ಆದ್ರೆ ನಿಮಗೆ ಒಂದು ಫುಲ್ ಸೆಟ್ ಸಿಗ್ತದೆ. ಬ್ಯಾಂಗಲ್, ನೆಕ್ಲೆಸ್, ಕಿವಿದು, ಉಂಗುರ, ಮೂಗುಬೊಟ್ಟು, ಈ ತರ ಎಲ್ಲ ಸೆಟ್ ಸಿಗುವಂತ ಒಂದು ಅವಕಾಶ ಅದು. ಈ ಕಾನ್ಸೆಪ್ಟ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡಿ ಎಲ್ಲ ಗ್ರಾಹಕರನ್ನು ತಲುಪುವುದಕ್ಕೋಸ್ಕರ ನಾವು ಅವಾಗ ವರ್ಷಕ್ಕೆ 2 ರಿಂದ 3 ಸಲ ನಾವು ಈ ಡೈಮಂಡ್ ಫೆಸ್ಟ್ ಅನ್ನ ಆಯೋಜಿಸ್ತಾ ಇದ್ದೇವೆ. ಆದಷ್ಟು ಎಲ್ಲ ಗ್ರಾಹಕರ ಇದರ ನಾಲೆಡ್ಜ್ ಸಿಗ್ಲಿ, ಎಲ್ಲರೂ ಇದನ್ನ ಅವಕಾಶವನ್ನ ಉಪಯೋಗಿಸುವಂತಾಗ್ಲಿ, ಆಭರಣಗಳನ್ನ ಖರೀದಿಸುವಂತಾಗ್ಲಿ ಅಂತ ಹೇಳಿ ನಮ್ಮ ಆಶಯ ಇದು. ಹಾಗೆ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಯಾವುದೇ ವಿಚಾರವನ್ನು ಕೂಡ ಸಿಂಪ್ಲಿಫೈ ಆಗಿ ಹೇಳಿದ್ರೆ ಬೇಗ ಅರ್ಥ ಆಗುತ್ತಂತೆ. ಹಾಗೆ ಎಲ್ರಿಗೂ ಅರ್ಥ ಆಗೋ ತರ ವಿವರಿಸುತ್ತಿದೆ ಸರ್, ಧನ್ಯವಾದಗಳು. ಇದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಶಿವಕೃಷ್ಣ ಮೂರ್ತಿ ಸರ್ ಇದ್ದಾರೆ. ಅವರು ಕೂತಲ್ಲಿಂದಲೇ ತನ್ನ ಬೆಸ್ಟ್ ವಿಶಸ್ಗಳನ್ನ ನಮ್ಮೆಲ್ರಿಗೂ ನೀಡಿದ್ದಾರೆ. ಧನ್ಯವಾದಗಳು ಸರ್ ತಮ್ಮ ಆಗಮನ ಹಾಗೂ ಬೆಸ್ಟ್ ವಿಶಸ್ಗಾಗಿ. ಹಾಗೆ ಖಂಡಿತ ನಾನು ಹೇಳಲೇಬೇಕು, ನಮ್ಮ ಜೊತೆ ಮಾಧ್ಯಮ ಮಿತ್ರರಿದ್ದಾರೆ. ಹಾಗಾಗಿ ಮುಳಿಯಾ ಜುವೆಲ್ಸ್ ನಲ್ಲಿ ಚಿನ್ನಾಭರಣಗಳನ್ನ ಖರೀದಿ ಮಾಡಬೇಕು ಅಂದ್ರೆ ಬರೀ ಬೇಗ ಕ್ಯಾಶ್ ಕೊಟ್ಟು ಚಿನ್ನಾಭರಣ ಖರೀದಿ ಮಾಡುವಂತ ಒಂದು ಅವಕಾಶ ಇದ್ರೆ, ಅದರ ಜೊತೆಗೆ ತಿಂಗಳ ಮಂತ್ಲಿ ಪೇಮೆಂಟ್ ಮಾಡಿಕೊಂಡು ಬಿಲೇನಿಯರ್ ಅಥವಾ ಇನ್ಯಾವುದೋ ಕಂತುಗಳನ್ನ ಪಾವತಿಸಿ ಕೂಡ ಚಿನ್ನವನ್ನ ಖರೀದಿ ಮಾಡುವಂತಹ ಅವಕಾಶ ಇಲ್ಲಿದೆ. ಆ ರೀತಿ ಕೂಡ ಚಿನ್ನವನ್ನ ಖರೀದಿ ಮಾಡಬಹುದು, ವಜ್ರವನ್ನ ಖರೀದಿ ಮಾಡಬಹುದು. ಇದೀಗ ನಮ್ ಜೊತೆ ಕಲರ್ಫುಲ್ ಆಗಿರುವಂತಹ, ಬ್ರೈಟ್ ಆಗಿರುವಂತಹ, ಎಲ್ರಿಗೂ ಸುಲಭವಾಗಿ ಕೈಗೆ ಎಟಕುವಂತಹ ಡೈಮಂಡ್ಸ್ ಗಳ ಕಲೆಕ್ಷನ್ ಇದೆ. ವೆರೈಟಿ ಆಫ್ ಕಲೆಕ್ಷನ್ಸ್ ಗೆ ಯಾವಾಗ್ಲೂ ಹೆಸರುವಾಸಿ ನಮ್ಮ ಮುಳಿಯಾ ಜುವೆಲ್ಸ್. ಹಾಗಾಗಿ ಈ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಬೇಕು ಅನ್ನೋ ರಿಕ್ವೆಸ್ಟ್ ಅನ್ನ ದೀಪಾ ಕಟ್ಟೆ ಮೇಡಮ್ ಹಾಗೂ SG ಭಟ್ ಸರ್ ತಮ್ಮ ಜೊತೆ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ. ಡೈಮಂಡ್ ಚೋಕರ್ ನಾವೀಗ ನೋಡ್ತಾ ಇರೋವಂಥದ್ದು ಕಲರ್ಫುಲ್ ಆಗಿರುವಂತಹ ಡೈಮಂಡ್ ಚೋಕರ್ಸ್ ಗಳು ನಮ್ಮ ಕೈಯಲ್ಲಿದೆ. ಕಿಸ್ನ ಡೈಮಂಡ್. ಸೊ ನೋಡಿ ಯಾವ ರೀತಿ ಅಟ್ರಾಕ್ಟಿವ್ ಆಗಿದೆ ಅನ್ನೋವಂಥದ್ದನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಕಲರ್ಫುಲ್, ಬ್ರೈಟ್ ಅಷ್ಟೇ ಅಲ್ಲ, ಎಲ್ರಿಗೂ ಕೂಡ ಒಪ್ಪುವಂತಹ ನಮ್ಮ ಸಂಸ್ಕೃತಿ ಸಂಸ್ಕಾರಗಳಿಗೆ ತಕ್ಕದಾಗಿರುವಂತಹ ಸಂಪ್ರದಾಯಬದ್ಧವಾಗಿರುವಂತಹ ಚೋಕರ್ಸ್ ಗಳಿವು. ಇದೀಗ ಇವುಗಳ ಅನಾವರಣ ಈ ವೇದಿಕೆ ಮೇಲೆ. ಮುಂದೆ ಕರಿಮಣಿಯಲ್ಲೂ ಕೂಡ ವಿಶೇಷ ಟ್ರೆಂಡ್ ಸೆಟ್ ಆಗ್ತಾ ಇದೆ ಇತ್ತೀಚೆಗೆ. ಸೊ ಹಾಗಾಗಿ ವಿಭಿನ್ನವಾಗಿರುವಂತಹ ಕರಿಮಣಿ ಮಾಲೆಗಳು ಕೂಡ, ಡೈಮಂಡ್ ಕರಿಮಣಿ ಮಾಲೆಗಳು ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಕಿಸ್ನ ಡೈಮಂಡ್. ಸೊ ನಾವೀಗ ನೋಡ್ತಾ ಇದ್ದೇವೆ ಈ ಕರಿಮಣಿಗಳನ್ನ, ಅವುಗಳ ಪ್ರತಿ ಪೆಂಡೆಂಟ್ ಗಳನ್ನ ನಾವು ಗಮನಿಸೋಣ. ಎಷ್ಟು ವಿಭಿನ್ನವಾಗಿದೆ ಅನ್ನುವಂಥದ್ದು. ಸರಳ, ಅದರ ಜೊತೆಗೆ ಡಿಫ್ರೆಂಟ್ ಶೈಲಿ. ಹಾಗಾಗಿ ಈ ಕರಿಮಣಿ ಕೂಡ ನಾವೀಗ ಲಾಂಚ್ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಎಲ್ರು ಕೂಡ ಮತ್ತೊಮ್ಮೆ ಆಸೀನರಾಗಬೇಕು ಅನ್ನುವಂತಹ ರಿಕ್ವೆಸ್ಟ್ ಅನ್ನ ಮಾಡ್ಕೊತಾ ಇದ್ದೇವೆ. ನೋಡಿದ್ರಲ್ಲ, ಇವಾಗಂತೂ ಟ್ರೆಂಡ್ ಸೆಟ್ ಆದ ಹಾಗೆ, ಬದಲಾವಣೆಗಳ ಗಾಳಿ ಬೀಸಿದ ಹಾಗೆ ನಮ್ಮ ಚಿನ್ನಾಭರಣಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ವಿವಿಧ ವಿನ್ಯಾಸ, ವಿವಿಧ ಆಕಾರ, ವಿವಿಧ ಮಾದರಿಯ ಚಿನ್ನಾಭರಣಗಳು, ವಿಶೇಷವಾಗಿ ವಜ್ರಾಭರಣಗಳನ್ನು ನಾವಿವತ್ತು ಲಾಂಚ್ ಮಾಡಿರುವಂತದ್ದು ಈ ಡೈಮಂಡ್ ಫೆಸ್ಟ್ ನಲ್ಲಿ. ಇದೀಗ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ಮಾನ್ಯ SG ಭಟ್ ಸರ್ ಇವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೋತಾ ಇದ್ದೇನೆ ಅಶೋಕ್ ಬಂಗೇರ ತಮ್ಮಲ್ಲಿ. ಅದೇ ರೀತಿ ಶ್ರೀರಸ್ತು ಶುಭಮಸ್ತು ಖ್ಯಾತಿಯ ದೀಪಾ ಕಟ್ಟೆ ಇವರಿಗೂ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನೋ ಮನವಿ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ಶಿವಕೃಷ್ಣ ಮೂರ್ತಿ ಸರ್ ಇವರಿಗೂ ಕೂಡ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವಂತಹ ಮನವಿ. ಜೊತೆಗೆ ಪ್ರಾಡಕ್ಟ್ ಮ್ಯಾನೇಜರ್ ಆಫ್ ಮುಳಿಯಾ ಜುವೆಲ್ಸ್
ಪ್ರಶಾಂತ್ ಎಸ್ ಸರ್ ಇವರಿಗೂ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವಂತಹ ಮನವಿ. ಈ ಮುಳಿಯ ಸಂಸ್ಥೆಯ ಅಸಿಸ್ಟೆಂಟ್ ಶಾಖಾ ಪ್ರಬಂಧಕರಾಗಿರುವಂತಹ ಲೋಹಿತ್ ಅವರು ವೇದಿಕೆ ಮೇಲೆ ಆಗಮಿಸಿ ಎಲ್ರಿಗೂ ಧನ್ಯವಾದದ ಮಾತುಗಳನ್ನ ಸಮರ್ಪಿಸಬೇಕು ಅನ್ನೋ ಮನವಿಯನ್ನು ಮಾಡ್ಕೊತಾ ಇದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರೇ, ಅತಿಥಿಗಳೇ ಹಾಗೂ ನೆರೆದಿರತಕ್ಕಂತಹ ಎಲ್ಲ ಗ್ರಾಹಕ ಬಂಧುಗಳೇ, ಮುಳಿಯ ಜುವೆಲ್ಸ್ ವತಿಯಿಂದ ನಡೀತಾ ಇರ್ತಕ್ಕಂತಹ ಈ ಒಂದು ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟದ ಉದ್ಘಾಟನಾ ಸಮಾರಂಭವನ್ನು ತಮ್ಮ ದಿವ್ಯ ಹಸ್ತದಿಂದ ನೆರವೇರಿಸಿದಂತಹ ಬೆನಕ ಹೆಲ್ತ್ ಸೆಂಟರ್ನ ಪಬ್ಲಿಕ್ ರಿಲೇಷನ್ ಆಫೀಸರ್ ಹಾಗೂ ನಿವೃತ್ತ ಕೃಷಿ ಅಧಿಕಾರಿಗಳು ಆದಂತಹ ಎಸ್.ಜಿ. ಭಟ್ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದ ಅತಿಥಿಗಳಾದಂತಹ ಖ್ಯಾತ ಕಿರುತೆರೆ ನಟಿ ಶ್ರೀಮಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ನಟಿಸಿ ಅಪಾರ ಅಭಿಮಾನಿಗಳನ್ನ ಹೊಂದಿರುವಂತಹ ಶ್ರೀಮತಿ ದೀಪಾ ಕಟ್ಟೆ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಮುಳಿಯ ಜ್ಯುವೆಲ್ಸ್ನ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿರುವಂತಹ ಶಿವಕೃಷ್ಣಮೂರ್ತಿ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಮುಳಿಯ ಜ್ಯುವೆಲ್ಸ್ನ ಪ್ರಾಡಕ್ಟ್ ಮ್ಯಾನೇಜರ್ ಆದಂತಹ ಪ್ರಶಾಂತ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನಮ್ಮ ಬೆಳ್ತಂಗಡಿಯ ಶಾಖಾ ಪ್ರಬಂಧಕರಾದಂತಹ ಅಶೋಕ್ ಬಂಗೇರ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂತಹ ಪ್ರಜ್ಞಾ ಓಡಿನಾಲ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸುದ್ದಿಯೋದಯ ಇದರ ಸಂತೋಷ್ ಕೋಟೆನ್ ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಗ್ರಾಹಕ ಬಂಧುಗಳು ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಧನ್ಯವಾದ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಡೈಮಂಡ್ ಫೆಸ್ಟ್ ಈ ದಿನದಿಂದ ಆರಂಭ ಆಗಿದೆ. ಇನ್ನು ಈ ತಿಂಗಳ ಕಾಲ ಡೈಮಂಡ್ ಫೆಸ್ಟ್ ಮುಳಿಯ ಜುವೆಲ್ಸ್ ನಲ್ಲಿ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದು ಯಾವಾಗ ಬೇಕಾದ್ರೂ ಗ್ರಾಹಕರು ಬಂದು ಡೈಮಂಡ್ ಅನ್ನ ಖರೀದಿ ಮಾಡ್ಕೋಬಹುದು. ಇದರ ಜೊತೆಗೆ ಚಿನ್ನಾಭರಣವನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಅನ್ನೋ ಮಾತಿನ ಮೂಲಕ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್ ಪ್ರಜ್ಞಾ ಒಡಿಲ್ನಾಡ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ದೀಪಾ ಕಟ್ಟೆ. ನಾನಿವತ್ತು ಬೆಳ್ತಂಗಡಿಯಲ್ಲಿರೋ ಮುಳಿಯ ಬ್ರಾಂಚಿಗೆ ಬಂದಿದ್ದೀನಿ. ಇಲ್ಲಿ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಇಲ್ಲಿ ಮೈ ಫಸ್ಟ್ ಡೈಮಂಡ್ ಅನ್ನೋ ಕಾನ್ಸೆಪ್ಟ್ ಇವರು ಮಾತಾಡ್ತಿದ್ದಾರೆ. ಆ್ಯಕ್ಚುಲಿ ಇದು ಹೇಗೆ ಸಿಂಕ್ ಆಗಿದೆ ಅಂದರೆ, ನಾನು ಕೂಡ ಮೈ ಫಸ್ಟ್ ಡೈಮಂಡ್ ಇಲ್ಲೇ ತೊಗೊಂಡಿದ್ದು. ನನಗಂತೂ ತುಂಬ ಸ್ಪೆಷಲ್ ಇದು, ಯಾಕಂದರೆ ನನ್ನ ಬರ್ಡೇಗೆ ಇದನ್ನು ತೊಗೊಂಡಿದ್ದು. ನನ್ನ ಗಂಡ ನಾನು ಸೇರಿ ತೊಗೊಂಡಿದ್ದು. ಇಲ್ಲಿ ಡೈಮಂಡ್ ಹೇಗಪ್ಪ ತೊಗೊಳ್ಳೋದು ಅನ್ನೋ ಒಂದು ಭಯ, ಅಂದರೆ ನಮ್ಮ ಕೈಯಲ್ಲಿ ಆಗುತ್ತಾ ಅನ್ನೋದು ಎಲ್ರಿಗೂ ಒಂದು ಥಾಟ್ ಇರುತ್ತೆ. ಡೈಮಂಡ್ ಅಂದ್ರೆ ಅದೊಂಥರ ಪೀಕಲ್ಲಿ ಇರುತ್ತೆ, ನಮ್ಗೆಲ್ಲ ಅಲ್ಲದೆ ಇರೋದು ನಮ್ಗಲ್ಲ ಅನ್ನೋ ತರ ಒಂದು ಥಾಟ್ ಇರುತ್ತೆ. ಬಟ್ ಇಲ್ಲಿ ನಮ್ಗೆ 3000 ಇಂದ ನಮ್ಗೆ ಯಾವ ಪ್ರೈಸ್ಗೆ ಬೇಕಾದ್ರು, ಅಂದ್ರೆ 3000 ಇಂದಾನು ನಾವು ಡೈಮಂಡ್ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನಮ್ಗೆ ನೋಸ್ ಪೆಂಡೆಂಟ್, ಬ್ಯಾಂಗಲ್, ಆಮೇಲೆ ರಿಂಗ್, ಜೆಂಟ್ಸ್ಗೂ ಲೇಡೀಸ್ಗೂ ಎಲ್ಲ ತರ ನೆಕ್ಲೆಸ್, ಎಲ್ಲ ತರ ಮಂಗಳಸೂತ್ರನೂ ಸಿಗುತ್ತೆ. ಸೊ ನಮ್ಗೆ ಗೋಲ್ಡಲ್ಲಿ ಏನೇನು ಐಟಮ್ ಸಿಗುತ್ತೋ ಅದು ಡೈಮಂಡಲ್ಲೂ ನಮಗೆ ಸಿಗುತ್ತೆ. ಅಂದ್ರೆ ಇದು ಕಮ್ಮಿ ಪ್ರೈಸ್ ಇಂದಾನೇ ಶುರು ಆಗುತ್ತೆ. ಮತ್ತೆ ರೀಸೇಲ್ ಅಲ್ಲಿ ಇದ್ರಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ಒಂದು ಪಾಯಿಂಟ್ ಅಂದ್ರೆ 95% ಎಕ್ಸ್ಚೇಂಜ್ ಇದೆ ಅಂತ. ಅಂದ್ರೆ ಡೈಮಂಡ್ ನ ಕೊಟ್ಟು ನಾವು ಇನ್ನೊಂದು ಡೈಮಂಡ್ ತಗೊಳ್ಳೋದಿದ್ರೆ 95% ಎಕ್ಸ್ಚೇಂಜ್ ಅಲ್ಲಿ ಸಿಗುತ್ತಂತೆ. ಅಂಡ್ 90% ಅದು ಬೈ ಬ್ಯಾಕ್, ಅಂದ್ರೆ ನಾವು ಅದನ್ನ ಕೊಟ್ಟು ದುಡ್ಡು ಅಥವಾ ಬೇರೆ ಗೋಲ್ಡ್ ತಗೊಳ್ಳೋದಿದ್ರು 90% ಅಷ್ಟು ವರ್ತ್ ಇರುತ್ತಂತೆ. ಸೊ ಇದಕ್ಕಿಂತ ನಮ್ಗೆ ಗೋಲ್ಡ್ಗಿಂತ ನಂಗೆ ಆಕ್ಚುಲಿ ಈಗ ಡೈಮಂಡೇ ಇಷ್ಟ ಆಗ್ತದೆ. ಯಾಕಂದ್ರೆ ಇದೊಂಥರ ದುಡ್ಡನ್ನಿಟ್ಟು ಡೈಮಂಡ್ ನಾವು ಅಂದ್ರೆ ಅದೊಂಥರ ದುಡ್ಡೇ ಡೈಮಂಡ್ ರೂಪದಲ್ಲಿ ನಮ್ಮ ಹತ್ರ ಇರುತ್ತೆ ಅನ್ಸುತ್ತೆ. ಸೊ ಇದು ವರ್ತ್ ಬೈಯಿಂಗ್. ನಿಮಗೂ ಯಾವ್ದಾದ್ರು ಐಟಮ್ಸ್ ಬೇಕಿದ್ರೆ ದಯವಿಟ್ಟು ಮುಳಿಯಾಗ ಬನ್ನಿ. ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ, ಡಿಸೈನ್ಸ್ ಇದೆ. ಇಲ್ಲೆಲ್ಲ ನಿಮ್ಗೆ ಕಾಮಾಗಿ ತೋರಿಸ್ತಾರೆ. ಎಲ್ಲಾ ತರ ಡಿಸೈನ್ಸು ನಿಮ್ಗಿದೆ. ಟ್ರಸ್ಟ್ ವರ್ತಿ ಕೂಡ ಬಂದು ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು.